ಸ್ತೋತ್ರ ರಾಜ, ಸ್ತೋತ್ರ. ಹಾಲೆಲೂಯ, ಹಾಲೆಲೂಯ. ತಂದೆಯಾದ ದೇವರೇ, ಯೇಸುವಿನ ಹೆಸರಿನಲ್ಲಿ ಅಪ್ಪ, ಈ ಒಂದು ಸಮಯಕ್ಕಾಗಿ ಸ್ತೋತ್ರ, ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ. ನಾವೆಲ್ಲರೂ ಒಟ್ಟಾಗಿ ಒಂದು ಸಭೆಯಾಗಿ ಕರ್ತನೆ ನಿನ್ನ ಪ್ರಸನ್ನತೆಯಲ್ಲಿ ಸೇರಿರುವಾಗ ಅಪ್ಪ, ನಿನ್ನ ಪ್ರಸನ್ನತೆಯನ್ನು ಆನಂದಿಸುವುದಕ್ಕಾಗಿ ಕರ್ತನೆ ನಮಗೆ ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ, ಸ್ತೋತ್ರ ರಾಜ, ಸ್ತೋತ್ರ. ಹಾಲೆಲೂಯ, 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 ಹಾಲೆಲೂಯ. ಓ ಹಾಲೆಲೂಯ. ಪವಿತ್ರಾತ್ಮನೇ ಸ್ತೋತ್ರ, ನಿನ್ನ ಸಹಾಯಕ್ಕಾಗಿ ಸ್ತೋತ್ರ, ನಿನ್ನ ನಡೆಸುವಿಕೆಗಾಗಿ ಸ್ತೋತ್ರ. ಎಲ್ಲದರಿಂದ ನೀನು ಮಹಿಮೆ ಹೊಂದು, ಯೇಸುವಿನ ಹೆಸರಲ್ಲಿ ವಂದಿಸ್ತೇವೆ ತಂದೆಯೇ. ಆಮೇನ್, ಆಮೇನ್. ಅದೇ ರೀತಿಯಲ್ಲಿ ನಾವೆಲ್ಲರೂ ನಮ್ಮ ಕಣ್ಗಳ ಮುಚ್ಚೋಣ. ಉಪವಾಸ ಪ್ರಾರ್ಥನೆಯಲ್ಲಿ ನಾವೆಲ್ಲರೂ ಕೆಲವು ಹಾಡುಗಳನ್ನು ಹಾಡುತ್ತಾ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೇ, ನಿನಗೆ ಸ್ತೋತ್ರ. ಯೇಸುವೇ
ನಮಗೆ ಎಷ್ಟು ಪ್ರೀತಿ ಮಾಡಿದೆ, ನಮ್ಮ ಪಾಪದಿ ಬಿಡಿಸಲು ಸ್ವಂತ ಮಗನನ್ನೇ ಅರ್ಪಿಸಿದೆ. ಪ್ರಿಯಾತನೇ, ನಮಗೆ ಎಷ್ಟು ಪ್ರೀತಿ ಮಾಡಿದೆ, ನಮ್ಮ ಪಾಪದಿ ಬಿಡಿಸಲು ಸ್ವಂತ ಮಗನನ್ನೇ ಅರ್ಪಿಸಿದೆ. ಹಾಡುವೆವೋ
ಕೆಲವು ನಿಮಿಷಗೋಸ್ಕರ ಅನ್ಯ ಭಾಷೆ ಪ್ರಾರ್ಥನೆ ಮಾಡೋಣ. ಕಲ 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 ಕಲಿ ಕಿರಿ ಕಲ 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 ಅಪ್ಪ ತಂದೆ ಯೇಸುವಿನ ಹೆಸರಿನ ಮುಂದೆ ಬರ್ತೇನೆ ಅಪ್ಪ. ಈ ಆರಾಧನೆಯ ಸಮಯದಲ್ಲಿ ಈ ಆತ್ಮನಲ್ಲಿ ಆರಾಧಿಸುವ ಸಮಯಕ್ಕೋಸ್ಕರ ನಿನ್ಗೆ ಸ್ತೋತ್ರ ಹೇಳ್ತೇವೆ ಅಪ್ಪ. ಮನೆಯಲ್ಲಿ ಎಲ್ಲರೂ ಪ್ರಾರ್ಥನೆ ಮಾಡುವ ಹಾಗೆ, ನಿನ್ನ ಸನ್ನಿಧಾನದಲ್ಲಿ ಸಮಯ ಕಳುವ ಹಾಗೆ ಮುಂದಿನ ವಾಕ್ಯದ ಭಾಗವನ್ನು ನಿನ್ನ ಹಸ್ತದಲ್ಲಿ ಒಪ್ಪಿಸ್ತೇವೆ ಅಪ್ಪ. ಬರುವಂತ ವಾಕ್ಯವು ನಮ್ಮ ಅರ್ಥ ಮಾಡಿಕೊಳ್ಳುವ ಕಣ್ಣುಗಳು ಅದನ್ನು ನೋಡಿ ಅದರ ಪ್ರಭಾವವನ್ನು ನಮ್ಮ ಜೀವನದಲ್ಲಿ ನಾವು ನೋಡ್ತೇವೆ. ಅದಕ್ಕೆ ನಿನಗೆ ಸ್ತೋತ್ರ ಹೇಳ್ತೇವೆ ಅಪ್ಪ. ಅಪ್ಪ, ಈ ವಾಕ್ಯದ ವಿರುದ್ಧವಾಗಿರುವ ಎಲ್ಲ ಸೈತನ ಕಾರ್ಯಕ್ರಿಯೆಗಳನ್ನು ಯೇಸುವಿನ ಹೆಸರಲ್ಲಿ ಬಂಧಿಸಿ ಲಾಯಪಡಿಸ್ತೇನೆ. ಆರಾಧನೆಯಿಂದ ನಿನ್ನ ನಾಮ ಮಾತ್ರ ಮೇಲಕ್ಕೆ ಎತ್ತಲ್ಪಡ್ಬೇಕು. ಯೇಸುವಿನ ಹೆಸರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಆಮೇನ್. ಆಮೇನ್. Hallelujah. Hallelujah. We greet you all in the precious name of our Lord and Savior Jesus Christ. ನಿಮ್ಮೆಲ್ಲರನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸ್ವಾಗತಿಸುತ್ತೇವೆ. Every fasting prayer I teach about prayer. ಪ್ರತಿಯೊಂದು ಉಪವಾಸ ಪ್ರಾರ್ಥನೆ ಆರಾಧನೆಯಲ್ಲಿ ನಾನು ಪ್ರಾರ್ಥನೆಯ ಬಗ್ಗೆ ಕಲಿಸ್ತೇನೆ. Now I started a new series, Answered Prayers, or how to get answer for prayers. ಇವಾಗ ಉತ್ತರಿಸಲ್ಪಟ್ಟಿರುವಂತ ಪ್ರಾರ್ಥನೆಗಳ ಬಗ್ಗೆ ನಾನು ಇನ್ನೊಂದು ಬೋಧನೆಯನ್ನು ಪ್ರಾರಂಭಿಸಿದ್ದೇನೆ, ಅಥವಾ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರವನ್ನು ಹೇಗೆ ಹೊಂದಿಕೊಳ್ಳಬೇಕು. We all of us pray. ನಾವೆಲ್ಲರೂ ಪ್ರಾರ್ಥಿಸ್ತೇವೆ ನಿಜ. And very important, we should get answers for prayer. ಆದ್ರೆ ಬಹಳ ಮುಖ್ಯವಾದದ್ದೇನೆಂದ್ರೆ ನಮ್ಮ ಪ್ರಾರ್ಥನೆಗಳಿಗೆ ನಾವು ಉತ್ತರವನ್ನು ಹೊಂದಿಕೊಳ್ಳಬೇಕು. Please turn your Bible to Gospel according to John 15th chapter. We will read verse 7. ನಿಮ್ಮ ಬೈಬಲ್ಗಳನ್ನು ತಿರುಗಿಸಿ ಯೋಹಾನ 15ನೇ ಅಧ್ಯಾಯ ನಾವು 7ನೇ ವಾಕ್ಯ ಓದಿಕೊಳ್ಳೋಣ. If you abide in me and my words abide in you, ye shall ask what you will, and it shall be done unto you. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ.
ಅದು ನಿಮಗೆ ದೊರೆಯುವುದು. Hallelujah. Hallelujah. This word is very clear. ಈ ವಾಕ್ಯವು ಬಹಳ ಸ್ಪಷ್ಟವಾಗಿದೆ. If you abide in me and my words abide in you, ask whatever you will, it shall be done unto you. ನೀವು ನನ್ನಲ್ಲಿ ನೆಲೆಗೊಂಡಿದ್ದರೆ, ನನ್ನ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ, ನೀವೇನೆಲ್ಲ ಬೇಡಿಕೊಳ್ತೀರೋ ಅದು ನಿಮಗೆ ದೊರೆಯುವುದು. To get answers for prayer, there are two people have to play a part. ಒಂದು ಪ್ರಾರ್ಥನೆಗೆ ಉತ್ತರವನ್ನು ಹೊಂದಿಕೊಳ್ಳಬೇಕಾದ್ರೆ ಅಲ್ಲಿ ಇಬ್ಬರು ಒಂದು ಪಾತ್ರೆಯನ್ನು ವಹಿಸಬೇಕು. God has to play his role. We have to play our role. ದೇವರು ತನ್ನ ಪಾತ್ರವನ್ನು ವಹಿಸಬೇಕು, ನಾವು ನಮ್ಮ ಪಾತ್ರವನ್ನು ವಹಿಸಬೇಕು. God is always good. God is always perfect. His role, no problem with this side. ದೇವರು ಯಾವಾಗಲೂ ಒಳ್ಳೆಯಾತನಾಗಿದ್ದಾನೆ, ಆತನು ಪರಿಪೂರ್ಣನಾಗಿದ್ದಾನೆ, ಆತನ ಕಡೆಯಿಂದ ಯಾವುದೇ ಸಮಸ್ಯೆ ಇಲ್ಲ. Now our role is very important. ಆದ್ರೆ ನಾವು ಮಾಡುವಂತ ಪಾತ್ರದಲ್ಲಿ ಅದು ಬಹಳ If ಮುಖ್ಯವಾಗಿದೆ. you observe verse 7, the word you in English it comes 5 times. ಇಂಗ್ಲಿಷ್ ಅಲ್ಲಿ 7ನೇ ವಾಕ್ಯ ನೋಡ್ಕೊಂಡ್ರೆ ನೀವು ನೀನು ಅಂತ ಅಲ್ಲಿ 5 ಸಲ ಬರ್ತದೆ. You are very important. Your role is very important. ಯಾಕಂದ್ರೆ ನೀವು ಬಹಳ ಮುಖ್ಯ, ನಿಮ್ಮ ಪಾತ್ರ ಬಹಳ ಮುಖ್ಯ. And Bible teaches us how to pray. ಮತ್ತು ಸತ್ಯವೇದವು ಬೈಬಲ್ ನಮಗೆ ಹೇಗೆ ಪ್ರಾರ್ಥಿಸಬೇಕು ಅಂತ ಕಲಿಸಿಕೊಡ್ತದೆ. Jesus teaches us how to pray. ಯೇಸು ಕ್ರಿಸ್ತನು ನಾವು ಹೇಗೆ ಪ್ರಾರ್ಥಿಸಬೇಕು ಅಂತ In the ಕಲಿಸಿಕೊಡ್ತಾರೆ. verse 8 it says, ಮತ್ತೆ 8ನೇ ವಾಕ್ಯದಲ್ಲಿ ಹೇಳ್ತದೆ, Herein is my Father glorified, that you bear much fruit, so shall ye be my disciples. ನೀವು ಬಹಳ ಫಲ ಕೊಡುವವರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗುವಿರಿ. Hallelujah. Hallelujah. When your prayers are answered, Father is glorified. ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಕ್ಕಾಗ ತಂದೆಯಾದ ದೇವರಿಗೆ ಮಹಿಮೆ ಆಗ್ತದೆ. In one more place he says your joy will be full. ಇನ್ನೊಂದು ವಾಕ್ಯ ಇನ್ನೊಂದು ಸ್ಥಳದಲ್ಲಿ ಹೇಳ್ತಾರೆ, ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಕ್ಕಾಗ ನಿಮ್ಮ ಆನಂದವು So ಪರಿಪೂರ್ಣವಾಗ್ತದೆ. every time you are praying, ಪ್ರತಿ ಸಲ ನೀವು ಪ್ರಾರ್ಥಿಸುವಾಗ your prayer is answered, ನಿಮ್ ಪ್ರಾರ್ಥನೆಗೆ ಉತ್ತರ ಸಿಕ್ಕಾಗ God is glorified, ದೇವರಿಗೆ ತಂದೆಯಾದ ದೇವರಿಗೆ ಮಹಿಮೆ ಆಗ್ತದೆ and your joy is full. ಮತ್ತು ನಿಮ್ಮ ಆನಂದವು Your ಪರಿಪೂರ್ಣವಾಗ್ತದೆ. life becomes wonderful testimony. ನಿಮ್ಮ ಜೀವನವು ಬಹಳ ಅದ್ಭುತವಾಗಿರುವ ಸಾಕ್ಷಿ ಆಗ್ತದೆ. So I have meditated on this subject. I made there are some steps to answer prayers. ಈ ಒಂದು ವಿಷಯದ ಮೇಲೆ ನಾನು ಧ್ಯಾನ ಮಾಡಿದಾಗ ಪ್ರಾರ್ಥನೆಗಳಿಗೆ ಉತ್ತರ ಹೊಂದ್ಕೊಳ್ಬೇಕು ಅಂದ್ರೆ ಕೆಲವು ಹೆಜ್ಜೆಗಳನ್ನ ನಾನು ಮಾಡಿದ್ದೇನೆ. So the first step to get answer for prayer is you must be convinced God wants to answer your prayer. ಮೊದಲನೇದಾಗಿ ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಹೊಂದ್ಕೊಳ್ಬೇಕಾಗಿರುವ ಮೊದಲನೇ ಹೆಜ್ಜೆ ಏನಂದ್ರೆ ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವಂತನಾಗಿದ್ದಾನೆ ಅಂತ ನಿಮ್ಮಲ್ಲಿ ಮನಸ್ಸು ಒಪ್ಪಿಕೊಳ್ಬೇಕು, ಮನವರಿಕೆ ಆಗ್ಬೇಕು. 100% you should be convinced. 100% ನಿಮ್ಮೊಳಗೆ ಮನಸ್ಸು ಒಪ್ಕೊಳ್ಬೇಕು. All my prayers my God wants to answer. ನಿಮ್ಗೆ ಒಂದು ಪಕ್ಕ ಅಂತ ಇರ್ಬೇಕು, ಏನಂದ್ರೆ ನನ್ನ ಎಲ್ಲಾ ಪ್ರಾರ್ಥನೆಗೆ ನನ್ನ ದೇವರು ಉತ್ತರ ಕೊಡೇ ಕೊಡ್ತಾನೆ. We should not say, don't know brother whether God may answer, may not answer, like that we should not tell that. ಎಂದಿಗೂ ನಾವು ಹೀಗೆ ಹೇಳ್ಬಾರ್ದು, ಗೊತ್ತಿಲ್ಲ ಸಹೋದರರೇ, ದೇವರು ಪ್ರಾರ್ಥನೆ ಉತ್ತರ ಕೊಡಬಹುದು ಅಥವಾ ಕೊಡದೇ ಇರಬಹುದು. Before you start the prayer only this conviction should be there. ಪ್ರಾರ್ಥನೆ ಮಾಡೋದಕ್ಕಿಂತ ಮೊದಲೇ ನಿಮ್ಮೊಳಗೆ ಆ ಮನವರಿಕೆ ಇರಬೇಕು. Some people think first step to prayer is close your eyes, change your voice or cry, do something like that. ಕೆಲವು ಜನರು ಹೀಗೆ ಯೋಚನೆ ಮಾಡ್ಕೊಳ್ತಾರೆ, ಪ್ರಾರ್ಥನೆ ಮಾಡೋದಕ್ಕಾಗಿರೋ ಮೊದಲನೇ ಹೆಜ್ಜೆ ಕಣ್ಣನ್ನು ಮುಚ್ಚಿಕೊಳ್ಬೇಕು, ಮತ್ತೆ ಶಬ್ದವನ್ನು ನಮ್ಮ ಸ್ವರವನ್ನು ಬೇರೆದಾಗಿ ಬದಲಾಯಿಸಿಕೊಳ್ಬೇಕು, ಅಳಬೇಕು, ಇದೆಲ್ಲ ಹೇಳ್ತಾರೆ. No, God is your father. ದೇವರು ನಿಮ್ಮ ತಂದೆ ಆಗಿದ್ದಾನೆ. Hallelujah. 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 How I can be convinced? ನನಗೆ ಹೇಗೆ ಆ ಒಂದು ಖಚಿತತೆ ಇರ್ತದೆ? I have taught last week. There are so many scriptures where God is telling you pray, I will answer. ಮತ್ತು ನಾನು ಕಳೆದ ವಾರ ಕೂಡ ಕಲಿಸ್ಕೊಟ್ಟಿದ್ದೆ, ಎಷ್ಟೊಂದು ವಾಕ್ಯಗಳಿವೆ. ದೇವ್ರು ಹೇಳ್ತಾ ಇದ್ದಾರೆ, ನೀನು ಪ್ರಾರ್ಥಿಸು, ನಾನು ಉತ್ತರ ಕೊಡ್ತೀನಿ. Jesus is telling God is your father. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ದೇವರು ನಿಮ್ಮ ತಂದೆ. Ask and it shall be given unto you. ಕೇಳಿರಿ ನಿಮಗೆ ಕೊಡಲ್ಪಡುವುದು. If your earthly father, if your son comes and asks for a bread, will you give a stone?
ನೀವು ಭೂಲೋಕದ ತಂದೆಗಳಾಗಿದ್ದು ನಿಮ್ಮ ಮಗನು ಬಂದು ರೊಟ್ಟಿಯನ್ನು ಕೇಳಿದಾಗ ನೀವು ಕಲ್ಲನ್ನು ಕೊಡ್ತೀರಾ? If he comes and asks you a fish, will you give a serpent? ಆತನು ಬಂದು ಅಲ್ಲಿ ಮೀನನ್ನು ಕೇಳಿದ್ರೆ ಅಲ್ಲಿ ಹಾವನ್ನು ಕೊಡ್ತೀರಾ? If he comes and asks you for an egg, will you give scorpion? ತತ್ತಿಯನ್ನು ಕೇಳಿದ್ರೆ ಚೇಳನ್ನು ಕೊಡ್ತೀರಾ? You earthly father knows how good gifts you can give for your children. How much more heavenly father will give? ನೀವು ಭೂಲೋಕದ ತಂದೆಗಳಾಗಿದ್ದು ನಿಮ್ಮ ಮಕ್ಕಳಿಗಾಗಿ ಉತ್ತಮ ವರಗಳನ್ನು ಕೊಡುವವರು ಬಲ್ಲವರಾಗಿದ್ರೆ ಇನ್ನು ಎಷ್ಟೋ ಹೆಚ್ಚಿನದಾಗಿ ಪರಲೋಕದ ತಂದೆ ಕೊಡುವನು. So prayer is not some duty, it is not some responsibility. Prayer is a father and son relationship. ಪ್ರಾರ್ಥನೆ ಎನ್ನುವುದು ಅದು ಒಂದು ಜವಾಬ್ದಾರಿ ಅಲ್ಲ, ಅದು ಒಂದು ಮಾಡಲೇಬೇಕು ಅನ್ನುವ ಕರ್ತವ್ಯ ಅಲ್ಲ, ಆದ್ರೆ ಅದು ತಂದೆ ಮತ್ತು ಮಕ್ಕಳ ನಡುವೆ ಇರುವಂತ ಸಂಬಂಧವಾಗಿದೆ. In book of Jeremiah, God says, "Call unto me, I will show you great and mighty things which you don't know." ಯೆರೆಮೀಯ ಪುಸ್ತಕದಲ್ಲಿ ದೇವರು ಹೇಳ್ತಾರೆ, ನನ್ನನ್ನು ಕೇಳಿಕೋ, ನಿನಗೆ ತಿಳಿಯದಂತ ಮಹತ್ತಾದ ಕಾರ್ಯಗಳನ್ನು ನಾನು ನಿನಗೆ ಗೋಚರ ಪಡಿಸುವೆನು. Bible says God is telling us to pray, calling us to pray. ಬೈಬಲ್ ಅಲ್ಲಿ ದೇವರು ನಮಗೆ ಕರೀತಾ ಇದ್ದಾನೆ, ನಮಗೆ ಹೇಳ್ತಾ ಇದ್ದಾನೆ, ಪ್ರಾರ್ಥಿಸಿರಿ, ಕೇಳಿಕೊಳ್ಳಿರಿ. Because prayer is God's idea. ಯಾಕೆಂದ್ರೆ ಪ್ರಾರ್ಥನೆ ಎನ್ನುವುದು ದೇವರ ಆಲೋಚನೆ It ಆಗಿದೆ. is not man's idea. ಇದು ಮನುಷ್ಯನ ಆಲೋಚನೆ ಅಲ್ಲ. Hallelujah. Hallelujah. In Mark 11:24, Jesus says, "Whatever you desire, pray. Believe you have received it, then you will have it." ಮಾರ್ಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನೀನು ಏನೆಲ್ಲ ಆಸೆ ಪಡ್ತೀಯೋ ಅದಕ್ಕಾಗಿ ಪ್ರಾರ್ಥಿಸು, ಹೊಂದಿಕೊಂಡಿದ್ಯಂತ ನಂಬಿದಾಗ ಅದನ್ನು ಹೊಂದಿಕೊಳ್ಳುವಿ. Jesus says, "I say unto you, whatever you desire, you pray, believe that you have received it, then you will have it." ಯೇಸು ಸ್ವಾಮಿ ತಾನೇ ಹೇಳ್ತಾ ಇದ್ದಾರೆ, ನಾನ್ ನಿಮಗೆ ಹೇಳ್ತೇನೆ, ಏನೆಲ್ಲ ನೀನು ಆಸೆ ಪಡ್ತೀಯೋ ಪ್ರಾರ್ಥಿಸಿದಾಗ ಹೊಂದಿಕೊಂಡಿದ್ದೇನೆ ಅಂತ ನಂಬಿದಾಗ ಹೊಂದ್ಕೊಳ್ತೀಯ. Oh, he was a God in the flesh. ಯೇಸು ಸ್ವಾಮಿ ಶರೀರದಲ್ಲಿರುವಂತ ದೇವರಾಗಿದ್ದ. From his mouth it has come, pray. ಆತನ ಬಾಯಿಂದಲೇ ಬಂತು ಪ್ರಾರ್ಥಿಸಿರಿ ಅಂತ. Hallelujah. So we Hallelujah. have to pray. Prayer is God's idea first. ನಾವು ಪ್ರಾರ್ಥನೆ ಮಾಡಲೇಬೇಕು. ಪ್ರಾರ್ಥನೆ ಎನ್ನುವುದು ದೇವರ ಆಲೋಚನೆ ಆಗಿದೆ. And John 16 chapter he said, "In my name, if you ask anything, my Father will do it for you." ಮತ್ತೆ ಯೋಹಾನ 16ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳಿದ್ರು, ನನ್ನ ಹೆಸರಿನಲ್ಲಿ ನಿನ್ನ ತಂದೆಯಾದ ದೇವರಿಗೆ ಏನಾದರೂ ಬೇಡಿಕೊಂಡ್ರೆ ಆತನು ನಿನಗಾಗಿ ಮಾಡಿಕೊಡುವನು. Father himself loves you. ತಂದೆಯು ತಾನೇ ನಿಮ್ಮನ್ನು ಪ್ರೀತಿಸ್ತಾನೆ. Hallelujah. Hallelujah. So why my prayers will be answered? ನನ್ನ ಪ್ರಾರ್ಥನೆಗೆ ಯಾಕೆ ಉತ್ತರ ಸಿಗ್ತವೆ? Prayer is God's idea. ಪ್ರಾರ್ಥನೆಯು ದೇವರ ಆಲೋಚನೆ That ಆಗಿದೆ. gives me assurance, God wants to answer my prayer. ಮತ್ತು ಆ ವಿಷಯವು ನನಗೆ ಒಂದು ಖಚಿತತೆ ಕೊಡ್ತೇನೆಂದ್ರೆ ದೇವರಿಗೆ ನನ್ನ ಪ್ರಾರ್ಥನೆಗಳಿಗೆ ಉತ್ತರ ಕೊಡ್ಬೇಕು ಅಂತ ಬಯಸ್ತಾ The ಇದ್ದಾನೆ. second reason is God wants to answer our prayer so that he can release his ability in our life, his power in this earth. ಮತ್ತು ಎರಡನೇ ಕಾರಣ ಯಾಕೆ ದೇವ್ರು ನನ್ನ ಪ್ರಾರ್ಥನೆಗಳಿಗೆ ಉತ್ತರ ಕೊಡ್ಬೇಕು ಅಂತ ಬಯಸ್ತಾ ಇದ್ದಾನೆ ಅಂದ್ರೆ, ಆತನು ತನ್ನ ಸಾಮರ್ಥ್ಯ, ತನ್ನ ಶಕ್ತಿಯನ್ನು, ತನ್ನ ಬಲವನ್ನು ನಮ್ಮ ಮೂಲಕ ಈ ಭೂಮಿಯಲ್ಲಿ ಪ್ರಕಟಿಸುವಂತೆ ಬಯಸ್ತಾನೆ. When we pray, God's power and God's ability can be released in this earth. ನಾವು ಪ್ರಾರ್ಥಿಸಿದಾಗ ದೇವರ ಸಾಮರ್ಥ್ಯ, ದೇವರ ಒಂದು ಬಲವು ಈ ಭೂಮಿಯಲ್ಲಿ ಪ್ರಕಟಿಸಲ್ಪಡ್ತದೆ. Heaven's ability will be released in the earth when we pray. ನಾವು ಪ್ರಾರ್ಥಿಸಿದಾಗ ಪರಲೋಕದ ಸಾಮರ್ಥ್ಯವು ಈ ಭೂಮಿಯಲ್ಲಿ ಅದು ಪ್ರಕಟಿಸಲ್ಪಡ್ತದೆ. And when his ability, his power is released, God is glorified. ಮತ್ತು ಯಾವಾಗ ಆತನ ಸಾಮರ್ಥ್ಯವು ಪ್ರಕಟಿಸಲ್ಪಡ್ತದೋ ದೇವರಿಗೆ ಮಹಿಮೆ ಆಗ್ತದೆ. Always he is glorified. ಯಾವಾಗಲೂ ದೇವರಿಗೆ ಮಹಿಮೆ I ಆಗ್ತದೆ. can give a lot of examples from the Old Testament, from the New Testament. When God's children or God's servants, when they pray, he releases his ability in the earth. ನಾನು ಹಳೆ ಒಡಂಬಡಿಕೆಯಿಂದಲೂ ಹೊಸ ಒಡಂಬಡಿಕೆಯಿಂದಲೂ ಅನೇಕ ಉದಾಹರಣೆಗಳನ್ನು ತೋರಿಸಬಹುದು. ಯಾವಾಗ ದೇವರ ಮಕ್ಕಳು ಪ್ರಾರ್ಥಿಸಿದರೋ, ದೇವರ ಸೇವಕರು ಪ್ರಾರ್ಥಿಸಿದ್ರೋ, ಆವಾಗ ದೇವರು ತನ್ನ ಸಾಮರ್ಥ್ಯವನ್ನು ತೋರ್ಪಡಿಸಿದನು. Let me show two examples from the Old Testament. ನಾನು ಹಳೆ ಒಡಂಬಡಿಕೆಯಿಂದ 2 ಉದಾಹರಣೆಗಳನ್ನು ತೋರಿಸ್ತೇನೆ. Please turn your Bible to 1 Samuel 7th chapter. ನಿಮ್ಮ ಬೈಬಲ್ಗಳನ್ನು ಮೊದಲನೇ ಸಾಮುವೇಲನಿಗೆ ತಿರುಗಿಸಿ 7ನೇ ಅಧ್ಯಾಯ. Book of 1 Samuel 7th chapter
We will read from verse 8 to 10. ಮೊದಲನೇ ಸಾಮುವೇಲನು 7ನೇ ಅಧ್ಯಾಯ ನಾವು 8ನೇ ವಾಕ್ಯದಿಂದ 10ನೇ ವಾಕ್ಯದವರೆಗೆ ಓದ್ಕೊಳ್ಳೋಣ. And the children of Israel say to Samuel, cease not to cry unto the Lord our God for us, that he will save us out of the hand of the Philistines. And Samuel took a suckling lamb, offered it for a burnt offering, holy unto the Lord. Samuel cried unto the Lord for Israel, and the Lord heard him. And as Samuel was offering up the burnt offering, the Philistines drew near to battle against Israel, but the Lord thundered with a great thunder on that day upon the Philistines, and discomfited them, and they were smitten before Israel. ಇಸ್ರಾಯೇಲರು ಬಹಳವಾಗಿ ಭಯಪಟ್ಟು ಸಾಮುವೇಲನಿಗೆ, ನಮ್ಮ ದೇವರಾದ ಯೆಹೋವನು ನಮ್ಮನ್ನು ಫಿಲಿಷ್ಟಿಯರ ಕೈಯಿಂದ ತಪ್ಪಿಸಿ ರಕ್ಷಿಸುವ ಹಾಗೆ ನೀನು ನಮಗೋಸ್ಕರ ಆತನಿಗೆ ಮೊರೆಯಿಡು, ಸುಮ್ಮನಿರಬೇಡ ಅಂದರು. ಆಗ ಸಾಮುವೇಲನು ಹಾಲು ಕುಡಿಯುವ ಕುರಿಮರಿಯನ್ನು ತಂದು ಯೆಹೋವನಿಗೆ ಸರ್ವಾಂಗ ಹೋಮವಾಗಿ ಸಮರ್ಪಿಸಿ ಇಸ್ರಾಯೇಲಿಗೋಸ್ಕರ ಮೊರೆಯಿಡಲು ಆತನು ಸದುತ್ತರವನ್ನು ದಯಪಾಲಿಸಿದನು. ಹೇಗೆಂದರೆ ಸಾಮುವೇಲನು ಯಜ್ಞವನ್ನರ್ಪಿಸುವ ವೇಳೆಯಲ್ಲಿ ಫಿಲಿಷ್ಟಿಯರು ಯುದ್ಧಕ್ಕೋಸ್ಕರ ಸಮೀಪಿಸಲಾಗಿ ಯೆಹೋವನು ದೊಡ್ಡ ಗುಡುಗಿನಿಂದ ಅವರನ್ನು ಕಳವಳಗೊಳಿಸಿ ಇಸ್ರಾಯೇಲರಿಗೆ ಸೋತು ಓಡಿ ಹೋಗುವಂತೆ ಮಾಡಿದನು. Hallelujah. Hallelujah. Here Philistines came to attack Israel. ಇಲ್ಲಿ ನಾವು ನೋಡ್ತೇವೆ ಫಿಲಿಸ್ಟಿಯರು ಇಸ್ರಾಯೇಲರ ಮೇಲೆ ಅಲ್ಲಿ ಆಕ್ರಮಿಸುವುದಕ್ಕೆ ಬರ್ತಾರೆ. There was no king for Israel this particular period. ಈ ಒಂದು ಕಾಲದಲ್ಲಿ ಇಸ್ರಾಯೇಲರಿಗೆ ಒಬ್ಬ ರಾಜನು ಇರಲಿಲ್ಲ. So all of them came and cried to Samuel, cry, please pray to God so that we will be protected from the enemies. ಅದಕ್ಕಾಗಿಯೇ ಎಲ್ಲರೂ ಇಸ್ರಾಯೇಲರು ಬಂದು ಸಾಮುವೇಲನ ಮುಂದೆ ಮೊರೆ ಇಡ್ತಾರೆ, ಪ್ರಾರ್ಥಿಸು, ನೀನು ದೇವರ ಮುಂದೆ ಮೊರೆ ಇಡು, ನಮಗಾಗಿ ನೀನು ಮೊರೆ ಇಡು. And Bible says Samuel prayed. ಮತ್ತು ಬೈಬಲ್ ಹೇಳ್ತದೆ ಸಾಮುವೇಲನು ಪ್ರಾರ್ಥಿಸಿದನು. He gave offering to the Lord. ಸಾಮುವೇಲನು ದೇವರಿಗೆ ಯಜ್ಞವನ್ನು ಸಮರ್ಪಿಸಿದ. How God answered prayer. ಹೇಗೆ ದೇವರು ಪ್ರಾರ್ಥನೆಗಳಿಗೆ ಉತ್ತರ Here the ಕೊಟ್ಟ? Bible says God answered prayer. ಇಲ್ಲಿ ವಾಕ್ಯ ಹೇಳ್ತಿದೆ ದೇವರು ಸದುತ್ತರವನ್ನು ದಯಪಾಲಿಸಿದನು. How God answered it? ದೇವರು ಹೇಗೆ ತೋರಿಸ್ಕೊಟ್ಟ? He sent the thunder from the heaven and smitten Philistines. ಪರಲೋಕದಿಂದ ಗುಡುಗನ್ನು ಆತನು ಕಳುಹಿಸಿ ಎಲ್ಲ ಫಿಲಿಸ್ಟಿಯರನ್ನು ಆತನು ಸಾಯಿಸಿದ. A man prayed, God released his power, his ability. ಒಬ್ಬ ಮನುಷ್ಯನು ಪ್ರಾರ್ಥನೆ ಮಾಡಿದಾಗ ದೇವರು ತನ್ನ ಸಾಮರ್ಥ್ಯವನ್ನು ತನ್ನ ಬಲವನ್ನು ಆತನು ಬಿಡುಗಡೆ ಮಾಡಿದ, ಆತನು ಪ್ರಕಟಿಸಿದ. The battle was actually not easy for Israel. ನೋಡಿದ್ರೆ ಆ ಯುದ್ಧವು ಇಸ್ರಾಯೇಲರಿಗಾಗಿ ಅದು ಸುಲಭವಾಗಿರ್ಲಿಲ್ಲ. Because Lord sent the thunder and killed the Philistines, remaining Philistines, these Israelites went and killed them. ದೇವರು ಗುಡುಗನ್ನು ಕಳುಹಿಸಿ ಆ ಫಿಲಿಸ್ಟಿಯರನ್ನು ಕೊಂದಿದ ಕಾರಣ ಅಲ್ಲಿ ಉಳಿದಿದ ಎಲ್ಲ ಫಿಲಿಸ್ಟಿಯರನ್ನು ಇಸ್ರಾಯೇಲರು ಹೋಗಿ ಅಲ್ಲಿ ಸೋಲಿಸಿದ್ರು. And the verse 12, very important verse. 12ನೇ ವಾಕ್ಯ ನೋಡ್ಕೊಳ್ಳೋಣ, ಬಹಳ ಮುಖ್ಯವಾಗಿರುವ ವಾಕ್ಯ. Then Samuel took a stone, set it between Mizpah, and then called the name of it Ebenezer, saying, hitherto hath the Lord helped us. 12ನೇ ವಾಕ್ಯ. ಆನಂತರ ಸಾಮುವೇಲನು ಮಿಷ್ಪೆಗೆ ಶೇನಿಗೂ ಮಧ್ಯದಲ್ಲಿ ಒಂದು ಕಲ್ಲನ್ನು ನಿಲ್ಲಿಸಿ, ಯೆಹೋವನು ಇಲ್ಲಿಯವರೆಗೆ ನಮಗೆ ಸಹಾಯ ಮಾಡಿದ್ದಾನೆಂದು ಹೇಳಿ ಅದಕ್ಕೆ ಎಬಿನೇಜರ್ ಎಂದು ಹೆಸರಿಟ್ಟನು. Hallelujah. 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 Samuel was a man of prayer. ಸಾಮುವೇಲನು ಪ್ರಾರ್ಥಿಸುವಂತ ವ್ಯಕ್ತಿಯಾಗಿದ್ದ. And none of his words fell in the ground. God fulfilled every word what Samuel spoke. ಆತನು ಆಡಿದ ಯಾವುದೇ ಮಾತು ಅದು ನೆಲಕ್ಕೆ ವ್ಯರ್ಥವಾಗಿ ಬೀಳಲಿಲ್ಲ. ದೇವರು ಸಾಮುವೇಲನು ಆಡಿರುವ ಪ್ರತಿಯೊಂದು ಮಾತನ್ನು ಪೂರ್ತಿಗೊಳಿಸಿದ. Samuel prayed. ಸಾಮುವೇಲನು ಪ್ರಾರ್ಥಿಸಿದ. By prayer he won the battle for Israel. ಪ್ರಾರ್ಥನೆ ಮಾಡುವುದರ ಮೂಲಕವೇ ಇಸ್ರಾಯೇಲರಿಗಾಗಿ ಆ ಯುದ್ಧವನ್ನು ಆತನು ಗೆದ್ದ. And he named that place, stone. He got a revelation.
this is my God. His name is Ebenezer. Till now he helped us. He will help us further also. ಆ ಸ್ಥಳಕ್ಕೆ ಆ ಸ್ಥಳದಲ್ಲಿ ಆತನು ಒಂದು ಕಲ್ಲನ್ನು ಇಟ್ಟು ಆತನಿಗೆ ದೇವರ ಒಂದು ಪ್ರಕಟಣೆ ಸಿಕ್ಕಾಗ ಆತನು ಆ ಸ್ಥಳಕ್ಕೆ ಹೆಸರು ಕೊಡ್ತಾನೆ. ಏನಂದ್ರೆ ಇಲ್ಲಿಯವರೆಗೆ ಆತನು ಸಹಾಯಕನಾಗಿ ಇದ್ದನು. ಆತನ ಹೆಸರು ಎಬೆನೇಜರನಾಗಿದೆ. God wants you to pray. ದೇವರು ಬಯಸ್ತಾರೆ ನೀವು ಪ್ರಾರ್ಥಿಸಬೇಕು ಅಂತ. When you pray, he will release his power, his ability through you. ನೀವು ಪ್ರಾರ್ಥಿಸಿದಾಗ ಆತನು ತನ್ನ ಸಾಮರ್ಥ್ಯ, ತನ್ನ ಬಲವನ್ನು ನಿಮ್ಮ ಮೂಲಕ ಆತನು ಪ್ರಕಟಿಸ್ತಾನೆ. His name is Ebenezer. ಆತನ ಹೆಸರು ಎಬಿನೇಜರನು Thus ಆಗಿದೆ. far he has helped us. ಇಲ್ಲಿಯವರೆಗೆ ಸಹಾಯ ಮಾಡಿದ Even in ಆತನು. future he will help. ಭವಿಷ್ಯದಲ್ಲಿ ಕೂಡ ಆತನು ಸಹಾಯ He will ಮಾಡ್ತಾನೆ. release his ability when you pray. ನೀವು ಪ್ರಾರ್ಥಿಸಿದಾಗ ಆತನು ತನ್ನ ಸಾಮರ್ಥ್ಯವನ್ನು ಬಿಡುಗಡೆ ಮಾಡ್ತಾನೆ. You should be excited to do this. ಈ ಒಂದು ಕಾರ್ಯ ಮಾಡುವುದಕ್ಕಾಗಿ ನೀವು ಉತ್ಸಾಹಿತರಾಗಬೇಕು. What a joy to release God's power in this earth. ಈ ಭೂಮಿಯಲ್ಲಿ ದೇವರ ಸಾಮರ್ಥ್ಯ, ದೇವರ ಬಲವನ್ನು ಬಿಡುಗಡೆ ಮಾಡುವಂತದ್ದು ಎಂತೋ ಸಂತೋಷದ ವಿಷಯ. Actually, in the Old Testament they have done it. In the New Testament they have done it. ನಾನ್ ನಿಮ್ಗೆ ಹೇಳಿದೆ, ಹಳೆ ಒಡಂಬಡಿಕೆಯಲ್ಲೂ ಮಾಡಿದ್ರು, ಹೊಸ ಒಡಂಬಡಿಕೆಯಲ್ಲೂ ಮಾಡಿದ್ರು. There is one more verse in the Old Testament I'd like to read. ಹಳೆ ಒಡಂಬಡಿಕೆಯಲ್ಲಿ ಇನ್ನೊಂದು ವಾಕ್ಯ ಇದೆ, ನಾನು ಓದಕ್ಕೆ We ಬಯಸ್ತೇನೆ. are very fond of the scripture. ನಮ್ಮೆಲ್ಲರಿಗೆ ಈ ವಾಕ್ಯ ಚೆನ್ನಾಗಿ ಗೊತ್ತು, Everybody knows it. ಬಹಳಷ್ಟು ಜನರಿಗೆ ಗೊತ್ತು. 2 Chronicles 7:14. ಎರಡನೇ ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 14ನೇ ವಾಕ್ಯ. We have preached so many messages. We have heard so many messages. We sang so many songs on the scripture. ಈ ವಾಕ್ಯದ ಮೇಲೆ ಬಹಳಷ್ಟು ಸಂದೇಶಗಳನ್ನು ಕೇಳಿದ್ದೇವೆ, ನಾವು ಸಂದೇಶಗಳನ್ನು ಸಾರಿದ್ದೇವೆ. ಈ ವಾಕ್ಯದ ಮೇಲೆ ಬಹಳಷ್ಟು ಹಾಡುಗಳನ್ನು ಕೂಡ ಹಾಡಿದ್ದೇವೆ. If my people which are called by my name shall humble themselves and pray and seek my face, turn from their wicked ways, then will I hear from heaven, will forgive their sin and will heal their land. ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವೆನು. Hallelujah. Hallelujah. We are all very familiar. ನಮ್ಮೆಲ್ಲರಿಗೆ ಬಹಳ So ಪರಿಚಿತವಾಗಿರುವ this is a ವಾಕ್ಯ. scripture we use to bring revival in the land. ಭೂಮಿಯಲ್ಲಿ ಆ ನೆಲದಲ್ಲಿ ಉಜ್ಜೀವನವನ್ನು ತರಬೇಕು ಆದ್ರೆ ಈ ವಾಕ್ಯವನ್ನು In ಉಪಯೋಗಿಸ್ತೇವೆ. the Old Testament, according to that period, this was correct. ಹಳೆ ಒಡಂಬಡಿಕೆಯಲ್ಲಿ ಆ ಕಾಲಕ್ಕೆ ಅನುಸಾರವಾಗಿ ಈ ವಾಕ್ಯವು If ಸರಿಯಾಗಿತ್ತು. my people, those who are called by my name, if they repent, if they humble themselves, repent from the wicked ways, God says, I will forgive their sins, I will hear their prayer. ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ದೇವ್ರು ಹೇಳ್ತಾ ಇದ್ದಾರೆ, ನನ್ನವರೆಂದು ಹೆಸರುಗೊಂಡಿರುವವರು, ನನ್ನ ಪ್ರಜೆಯು, ನನ್ನ ಜನರು, ಅವರು ತಮ್ಮ ಕೆಟ್ಟ ನಡತೆಗಳಿಂದ ಅವ್ರು ದೂರ ಹೋಗಿದ್ರೆ, ಅವ್ರು ಬಂದು ಪ್ರಾರ್ಥನೆ ಮಾಡಿದ್ರೆ ನಾನು ಅವ್ರ ಪ್ರಾರ್ಥನೆಯನ್ನು ಲಾಲಿಸಿ ಉತ್ತರವನ್ನು ಕೊಡುವೆನು. I will heal their land. ಅವರ ನೆಲವನ್ನು ನಾನು ಆರೋಗ್ಯಗೊಳಿಸುವೆನು. Means I will release my power. ಅದರ ಅರ್ಥ ನನ್ನ ಸಾಮರ್ಥ್ಯವು, ನನ್ನ ಶಕ್ತಿಯನ್ನು ಬಿಡುಗಡೆ ಮಾಡುವೆನು. I told you this is a scripture. Almost last 3 months, everybody is praying. ಈ ವಾಕ್ಯದ ಮೇಲೆ ಕಳೆದ 3 ತಿಂಗಳುಗಳಿಂದ ಅನೇಕರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. Every day we are repenting. We are asking God, heal our land, Lord. ಪ್ರತಿದಿನ ಪಶ್ಚಾತ್ತಾಪಪಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ದೇವರೇ ನಮ್ಮ ನೆಲವನ್ನು ಗುಣಪಡಿಸು, ಸ್ವಸ್ಥಗೊಳಿಸು. Now listen to me. ಈ ಕಡೆ ಕೇಳ್ರಿ. I believe in repentance. ಪಶ್ಚಾತ್ತಾಪದಲ್ಲಿ ನಾನು ನಂಬ್ತೇನೆ. Prayer is not enough. This type of prayer is not enough to bring revival in the land. ನೆಲದಲ್ಲಿ ಉಜ್ಜೀವನವನ್ನು ತರಬೇಕು ಆದ್ರೆ ಈ ತರದ ಪ್ರಾರ್ಥನೆ ಮಾತ್ರ ಸಾಲುವುದಿಲ್ಲ. Only repentance is not enough. ಪಶ್ಚಾತ್ತಾಪ ಮಾತ್ರ ಸಾಲುವುದಿಲ್ಲ. Hallelujah. Hallelujah. See, this is coronavirus. This is one plague which is one of the second coming of sign of the second coming of Jesus. ಈ ಕೊರೋನಾ ಎನ್ನುವಂತ ಸೋಂಕು ಏನಿದೆ ಅಲ್ಲ, ಇದು ಒಂದು ವ್ಯಾಧಿಯ ತರ ಯೇಸು ಕ್ರಿಸ್ತನ ಎರಡನೇ ಬರೋಣದ ಒಂದು ಸೂಚನೆ ಆಗಿದೆ. We have to pray. I'm not saying we should not pray. ನಾವು ಪ್ರಾರ್ಥಿಸಬೇಕು, ಪ್ರಾರ್ಥನೆ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ. If we sit in our house, we cry, we weep, we say, forgive us, forgive us, forgive us. Things will not change outside. ನಾವು ಮನೆಯಲ್ಲಿ ಕುಂತು ಹತ್ರ ಗೋಳಾಡಿದ್ರೆ, ದೇವರೇ ಕ್ಷಮಿಸು 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 ಅಂತ ಬೇಡಿಕೊಂಡ್ರೆ ಹೊರಗಡೆ ಏನು ಬದಲಾಗಲ್ಲ. Let me explain the New Testament prayer, how we can release
God's ability in this earth. ಹೊಸ ಒಡಂಬಡಿಕೆಯ ಪ್ರಾರ್ಥನೆಯನ್ನು ನಾನು ಕಲಿಸ್ತೇನೆ. ಹೇಗೆ ಈ ಭೂಮಿಯಲ್ಲಿ ಈ ನೆಲದಲ್ಲಿ ದೇವರ ಸಾಮರ್ಥ್ಯವನ್ನು ನಾವು ಬಿಡುಗಡೆ ಮಾಡಬಹುದು. Luke 11th chapter, ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ verse 1 and 2. 1-2. Gospel according to Luke 11th chapter, verse 1 and 2. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ 1-2. When it came to pass, as he was praying in a certain place, when he ceased, one of his disciples said unto him, Lord, teach us to pray, as John also taught his disciples. Then verse 2, and he said unto them, when you pray, say, Our Father, which art in heaven, hallowed be thy name, thy kingdom come, thy will be done, as in heaven, so in earth. ಆತನು ಒಂದಾನೊಂದು ಸ್ಥಳದಲ್ಲಿ ಪ್ರಾರ್ಥನೆ ಮಾಡಿ ಮುಗಿಸಿದಾಗ ಆತನ ಶಿಷ್ಯರಲ್ಲಿ ಒಬ್ಬನು ಆತನಿಗೆ, ಸ್ವಾಮಿ, ಯೋಹಾನನು ತನ್ನ ಶಿಷ್ಯರಿಗೆ ಕಲಿಸಿದ ಹಾಗೆ ನಮಗೂ ಪ್ರಾರ್ಥನೆ ಮಾಡುವುದನ್ನು ಕಲಿಸು ಎಂದು ಕೇಳಿದನು. ಅದಕ್ಕಾತನು, ನೀವು ಪ್ರಾರ್ಥಿಸುವಾಗ, ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ ಅಂದನು. Hallelujah. One of the disciples asked Jesus, teach us to pray. As John has taught his disciples, you are your disciples, teach us to pray. ಯೇಸುವಿನ ಶಿಷ್ಯರಲ್ಲಿ ಒಬ್ಬನು ಯೇಸುವಿಗೆ ಕೇಳ್ತಾನೆ, ನನಗೆ ಪ್ರಾರ್ಥನೆ ಮಾಡುವುದನ್ನು ಕಲಿಸು, ಹೇಗೆ ಯೋಹಾನನು ಕಲಿಸಿಕೊಟ್ಟನು ಹಾಗೆ ನಮಗೂ ಕಲಿಸಿಕೊಡು. Because Jesus' prayer is totally different. Every time he prays, answer comes. ಯಾಕೆಂದರೆ ಯೇಸುವಿನ ಪ್ರಾರ್ಥನೆ ಬೇರೆನೇ ಆಗಿತ್ತು. ಯಾವಾಗ ಯೇಸುವೆ ಪ್ರಾರ್ಥನೆ ಮಾಡ್ತಾ ಇದ್ದಾನೋ ಉತ್ತರವು ಬರ್ತಾ ಇತ್ತು. Then Jesus taught them to pray. ಆಮೇಲೆ ಯೇಸು ಸ್ವಾಮಿ ಹೇಗೆ ಪ್ರಾರ್ಥಿಸಬೇಕು ಅಂತ ಕಲಿಸಿಕೊಟ್ಟ. This is Lord's prayer. ಇದು ಪರಲೋಕದ ಪ್ರಾರ್ಥನೆ ಆಗಿದೆ. This is also written in Matthew 6th chapter. ಈ ಪರಲೋಕದ ಪ್ರಾರ್ಥನೆಯು ಮತ್ತಾಯ 6ನೇ ಅಧ್ಯಾಯದಲ್ಲಿ ಕೂಡ ಬರೆಯಲ್ಪಟ್ಟಿದೆ. No, we tell this prayer, we repeat this prayer. ನಾವು ಈ ಪ್ರಾರ್ಥನೆಯನ್ನು ಹೇಳ್ತೇವೆ, ಈ ಪ್ರಾರ್ಥನೆಯನ್ನು ಬಹಳಷ್ಟು ಸಲ ನಾವು ಹೇಳ್ತಾ ಇರ್ತೇವೆ. God never told you to repeat the prayer. God told us to pray in this manner. ನೋಡಿರಿ, ದೇವರು ಎಂದಿಗೂ ಈ ಪ್ರಾರ್ಥನೆಯನ್ನು ಹೇಳ್ತಾ ಇರಬೇಕು ಅಂತ ಹೇಳಲಿಲ್ಲ. ದೇವರು ಹೇಳಿರುವುದು ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡಿ. Hallelujah. I see everywhere, any function, any celebration, after benediction, people tell this prayer. ನಾನು ಬಹಳಷ್ಟು ಸಲ ನೋಡಿದ್ದೇನೆ, ಯಾವುದೇ ಒಂದು ಆಚರಣೆ ಆಗಿರ್ಲಿ, ಯಾವುದೇ ಒಂದು ಫಂಕ್ಷನ್ ಆಗಿರ್ಲಿ, ಅಥವಾ ಒಂದು ಸಮಾಧಿಯ ಕಾರ್ಯ ಆದ್ಮೇಲೆ ಜನರು ಈ ಪ್ರಾರ್ಥನೆಯನ್ನು ಹೇಳ್ತಾರೆ. Even in cemetery, after a funeral service, they tell this prayer. ಒಂದು ಕ್ರಿಯಾಕರ್ಮ ಮಾಡಿದ್ಮೇಲೆ ಕೂಡ ಈ ಒಂದು ಪ್ರಾರ್ಥನೆಯನ್ನು ಹೇಳ್ತಾರೆ. It is meaningless telling, give us a day daily our bread, standing in the funeral service. ಆ ಸಮಾಧಿಯಲ್ಲಿ ನಿಂತ್ಕೊಂಡು ಅನುದಿನದ ಆಹಾರವನ್ನು ದಯಪಾಲಿಸು ಅಂತ ಹೇಳುವುದರಲ್ಲಿ ಯಾವುದೇ ಅರ್ಥನೇ ಇಲ್ಲ. I believe in this prayer. I believe we have our praying style should be like this. ನಾನು ನಂಬ್ತೇನೆ, ಈ ಪ್ರಾರ್ಥನೆಯಲ್ಲ ನಂಬಿಕೆ ಇಡ್ತೇನೆ, ನಮ್ಮ ಪ್ರಾರ್ಥನೆಯ ಶೈಲಿಯು ಈ ರೀತಿಯಲ್ಲಿ ಇರಬೇಕು ಅಂತ ಕೂಡ ನಂಬ್ತೇನೆ. When I taught about kingdom of God, every verse I taught in detail. ದೇವರ ರಾಜ್ಯದ ಬಗ್ಗೆ ನಾನು ಕಲಿಸುವಾಗ ಈ ವಾಕ್ಯದಲ್ಲಿ ಈ ಪರಲೋಕದ ಪ್ರಾರ್ಥನೆಯ ಪ್ರತಿಯೊಂದು ವಾಕ್ಯವನ್ನು ಆಳವಾಗಿ ಅರ್ಥ So this ಮಾಡಿದ್ದೇನೆ. is a prayer Jesus taught his disciples when he was living in the earth. ಈ ಒಂದು ಪ್ರಾರ್ಥನೆ ಆಗಿದೆ ಯೇಸು ಕ್ರಿಸ್ತನು ಈ ಭೂಮಿಯ ಮೇಲೆ ಜೀವಿಸುವಾಗ ತನ್ನ ಶಿಷ್ಯರಿಗೆ ಕಲಿಸಿಕೊಟ್ಟನು. But in this prayer, the name of Jesus is not there. ಆದ್ರೆ ಈ ಪ್ರಾರ್ಥನೆಯಲ್ಲಿ ಯೇಸುವಿನ ಹೆಸರು ಇಲ್ಲ. Hallelujah. Hallelujah. Now turn your Bible to Gospel of John 16th chapter. ಇವಾಗ ನಿಮ್ ಬೈಬಲ್ ಅನ್ನು ಯೋಹಾನನ್ ಬರೆದ ಸುವಾರ್ತೆ 16ನೇ ಅಧ್ಯಾಯಕ್ಕೆ ತಿರುಗಿಸಿ Verse 23. 23ನೇ ವಾಕ್ಯ. And in that day you shall ask me nothing. Verily, verily, I say unto you, whatsoever you shall ask the Father in my name, he will give it to you. ಆ ದಿನದಲ್ಲಿ ನೀವು
ನನಗೆ ಯಾವ ಪ್ರಶ್ನೆಯನ್ನು ಮಾಡುವುದಿಲ್ಲ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ತಂದೆಯನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ಆತನು ನನ್ನ ಹೆಸರಿನ ಮೇಲೆ ನಿಮಗೆ ಕೊಡುವನು. Hallelujah. Hallelujah. Now listen carefully. ಈ ಕಡೆ ಕೇಳ್ರಿ. Disciples asked Jesus to teach about prayer. ಶಿಷ್ಯರು ಬಂದು ಯೇಸು ಸ್ವಾಮಿಗೆ ಪ್ರಾರ್ಥನೆ ಬಗ್ಗೆ ಕಲಿಸಿಕೊಡು ಅಂತ ಕೇಳಿದ್ರು. Then he told them the Lord's Prayer. ಆಮೇಲೆ ಅವರಿಗೆ ಪರಲೋಕದ ಪ್ರಾರ್ಥನೆಯನ್ನು ಕಲಿಸಿಕೊಟ್ಟ. They were praying that. ಅವರು ಅದೇ ರೀತಿಯಲ್ಲಿ In ಪ್ರಾರ್ಥಿಸ್ತಾ that manner ಇದ್ರು. they were praying. ಅದೇ ರೀತಿಯಲ್ಲಿ ಪ್ರಾರ್ಥಿಸ್ತಾ ಇದ್ರು. When he was about to die, he is telling, till now you made this prayer, but listen carefully. That day, you have to make some changes in the prayer. ಯೇಸು ಸ್ವಾಮಿ ಹೋಗೋಕ್ಕಿಂತ ಮೊದಲು ಆತನು ಹೇಳ್ತಾನೆ, ಧ್ಯಾನವಿಟ್ಟು ಕೇಳ್ರಿ, ಇಲ್ಲಿಯವರೆಗೆ ಈ ರೀತಿಯಲ್ಲಿ ಪ್ರಾರ್ಥಿಸ್ತಾ ಇದ್ರಿ ನಿಜ, ಆದ್ರೆ ಆ ದಿನದಲ್ಲಿ ನೀವು ನನ್ನ ಹೆಸರಿನಲ್ಲಿ ಪ್ರಾರ್ಥಿಸುವಿರಿ. Till now you made this prayer. From that day you have to pray in my name. ಇಲ್ಲಿಯವರೆಗೆ ಈ ರೀತಿಯಲ್ಲಿ ಪ್ರಾರ್ಥಿಸಿದ್ರಿ, ಆದ್ರೆ ಆ ದಿನದಲ್ಲಿ ನೀವು ನನ್ನ ಹೆಸರಿನಲ್ಲಿ ಪ್ರಾರ್ಥಿಸಬೇಕು. What is that day? ಆ ದಿನ ಅಂದ್ರೆ ಯಾವ ದಿನ? That day means after his resurrection. ಆ ದಿನ ಅಂದ್ರೆ ಆತನ ಪುನರುತ್ಥಾನ ಆದ ಮೇಲೆ. So you can do Lord's Prayer now. ಇವಾಗ ನೀವು ಪರಲೋಕದ ಪ್ರಾರ್ಥನೆ ಹೇಳಿ. After my death, burial, and resurrection, you have to pray in the name of Jesus. ಆದ್ರೆ ನನ್ನ ಮರಣ, ಹುಣ್ಣುವಿಕೆ, ಪುನರುತ್ಥಾನ ಆದ ಮೇಲೆ ನೀವು ನನ್ನ ಹೆಸರಿನಲ್ಲಿ ಪ್ರಾರ್ಥಿಸಬೇಕು. Why after resurrection the name of Jesus? ಯಾಕೆ ಪುನರುತ್ಥಾನ ಆದ್ಮೇಲೆ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಬೇಕು? Because after death, burial, and resurrection, ಯಾಕೆಂದರೆ ಮರಣ, ಹುಣ್ಣುವಿಕೆ, ಪುನರುತ್ಥಾನ ಆದ ಮೇಲೆ Bible says God exalted him high above all things. ಬೈಬಲ್ ಹೇಳ್ತಿದೆ, ದೇವರು ಯೇಸುವನ್ನು ಎಲ್ಲದಕ್ಕಿಂತಲೂ ಉನ್ನತವಾಗಿ ಇಟ್ಟನು. He gave him name above all names. ಎಲ್ಲ ಹೆಸರುಗಳಿಗಿಂತಲೂ ಉನ್ನತವಾದ ಹೆಸರನ್ನು ಯೇಸುವಿಗೆ ಕೊಟ್ಟನು. Shall we read Philippians 2nd chapter verse 9 to 11? ಫಿಲಿಪ್ಪಿ 2ನೇ ಅಧ್ಯಾಯ 9-11. Wherefore God also has highly exalted him and given him a name which is above every name, that at the name of Jesus every knee should bow, of things in heaven, things in earth, things under the earth, and that every tongue should confess that Jesus Christ is Lord, to the glory of God the Father. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಆದುದರಿಂದ ಸ್ವರ್ಗ ಮರ್ತ್ಯ ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು. Hallelujah. Hallelujah. After his death, burial, and resurrection, God exalted him and gave him name above all names. ಯೇಸುವಿನ ಮರಣ, ಹುಣ್ಣುವಿಕೆ, ಪುನರುತ್ಥಾನ ಆದ ಮೇಲೆ ದೇವರು ಯೇಸುವನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಆತನಿಗೆ ಎಲ್ಲಾ ನಾಮಗಳಿಗಿಂತ ಉನ್ನತವಾದ ನಾಮವನ್ನು ಕೊಟ್ಟನು. At the name of Jesus, every knee shall bow, every tongue shall confess that Jesus Christ is the Lord. Things on heaven, on the earth, under the earth. ಯೇಸುವಿನ ಹೆಸರಿಗೆ ಪ್ರತಿಯೊಂದು ಮೊಣಕಾಲು ಊರುವುದು, ಪ್ರತಿಯೊಂದು ನಾಲಿಗೆ ಅರಿಕೆ ಮಾಡುವುದು, ಯೇಸು ಕ್ರಿಸ್ತನೇ ಕರ್ತನೆಂದು. ಪರಲೋಕದಲ್ಲಿರುವುದೆಲ್ಲವೂ, ಭೂಮಿಯಲ್ಲಿರುವುದೆಲ್ಲವೂ ಮತ್ತು ಭೂಮಿಯ ಕೆಳಗಿರುವುದೆಲ್ಲವೂ. Say in English after me with action, okay? At the name of Jesus, every knee shall bow, Every knee shall bow, every tongue shall confess every tongue shall confess that Jesus Christ is the Lord. that Jesus Christ is the Lord. Things on heaven, Things on heaven, things on the earth, things on the earth, things under the earth. things under the earth. ಕನ್ನಡದಲ್ಲಿ ನನ್ನಿಂದ ಹೇಳ್ರಿ. ಯೇಸುವಿನ ಹೆಸರಿಗೆ ಪ್ರತಿಯೊಂದು ಮೊಣಕಾಲು ಊರುವುದು, ಪ್ರತಿಯೊಂದು ನಾಲಿಗೆ ಅರಿಕೆ ಮಾಡುವುದು, ಯೇಸು ಕ್ರಿಸ್ತನೇ ಕರ್ತನೆಂದು. ಪರಲೋಕದಲ್ಲಿರುವುದೆಲ್ಲವೂ, ಭೂಮಿಯಲ್ಲಿರುವುದೆಲ್ಲವೂ, ಭೂಮಿಯ
ಕೆಳಗಿರುವುದೆಲ್ಲವೂ. Hallelujah. Hallelujah. This is one of my favorite verse. ನನಗೆ ಬಹಳ ಇಷ್ಟವಾಗಿರುವಂತ ವಾಕ್ಯಗಳಲ್ಲಿ ಒಂದಾಗಿದೆ. God taught me how to release His power using the scripture. ಈ ವಾಕ್ಯವನ್ನು ಉಪಯೋಗಿಸಿ ತನ್ನ ಶಕ್ತಿಯನ್ನು ಹೇಗೆ ಬಿಡುಗಡೆ ಮಾಡಬೇಕು ಅಂತ ದೇವರು ಕಲಿಸಿಕೊಟ್ರು. In the early stages of ministry, 93, 94, that's the time I started my ministry. I went to Bidar and doing a work in the villages, preaching gospel in the villages. ಮತ್ತು ನನ್ನ ಸೇವೆಯ ಮೊದಲನೇ ವರ್ಷಗಳಲ್ಲಿ ನಾನು ಬೀದರ್ಗೆ ಹೋಗಿದ್ದೆ ಮತ್ತು ನಾನು ಹಳ್ಳಿಗಳಲ್ಲಿ ಸೇವೆ ಮಾಡ್ತಾ ಇದ್ದೆ. In one church, I was preaching in the night. ಒಂದು ರಾತ್ರಿ ನಾನು ಒಂದು ಸಭೆಯಲ್ಲಿ ನಾನು ಸೇವೆ ಮಾಡ್ತಾ ಇದ್ದೆ, ಸಾರ್ತಾ ಇದ್ದೆ. After I preached, everybody came and stood in the line. I was praying for everybody. ನಾನು ಸಾರಿದ ಮೇಲೆ ಎಲ್ಲರೂ ಲೈನ್ ಆಗಿ ಬಂದು ನಿಂತ್ಕೊಂಡು ಪ್ರತಿಯೊಬ್ಬರಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೆ. Suddenly, for one sister, devil started manifesting. ಅಲ್ಲಿ ನೋಡ್ತೇವೆ, ತಕ್ಷಣವಾಗಿ ಒಬ್ಬ ಸಹೋದರಿಯೊಳಗೆ ಒಂದು ದುರಾತ್ಮವು, ಸೈತಾನನು ಅಲ್ಲಿ ಕಾರ್ಯ ಮಾಡ್ತಾ ಇದ್ದ. I don't know what to do. ಆ ದುರಾತ್ಮವು ಕಾರ್ಯ ಮಾಡುವಾಗ ನನ್ಗೇನ್ ಮಾಡ್ಬೇಕು ಅಂತ Because ಗೊತ್ತಿರಲಿಲ್ಲ. I never casted the demon before. ಯಾಕೆಂದ್ರೆ ಅವತ್ತಿಗಿಂತ ಮೊದಲು ನಾನು ಎಂದಿಗೂ ದೆವ್ವಗಳನ್ನು ಓಡಿಸಿರ್ಲಿಲ್ಲ. So I asked my brother who came with me, who was translating for me. I asked him, can you please help me? Yeah. ನನ್ನೊಟ್ಟಿಗೆ ಬಂದಿರುವಂತ ಸಹೋದರರು ಯಾರು ನನ್ಗಾಗಿ ತರ್ಜುಮೆ ಮಾಡ್ತಾ ಇದ್ರು, ಅವ್ರಿಗೆ ನಾನು ಕೇಳ್ಕೊಂಡೆ, ನೀವು ನನ್ಗೆ ಸಹಾಯ ಮಾಡ್ಬೋದಾ? He says, no, you are the preacher, you have to do it. He ran away. ಅವರು ಓಡ್ ಹೋದ್ರು. ಅವ್ರು ಹೇಳ್ತಾ ಇದ್ರು, ನೀನ್ ಇವತ್ತಿನ ಸುವಾರ್ತಿಕನ್ ನೀನೇ ಮಾಡ್ಬೇಕು, ನೀನೇ ನೋಡ್ಕೋ. I had one more friend, senior most person, he knows ministry experience. I asked him, can you come and help me? ನನ್ಗೆ ಇನ್ನೊಬ್ಬ ಸ್ನೇಹಿತನಿದ್ದನು, ಆತನು ಸೇವೆಯಲ್ಲಿ ಬಹಳ ಹಿರಿಯನಾಗಿದ್ದ, ಆತನಿಗೆ ಬಹಳ ಅನುಭವ ಇತ್ತು. ನಾನು ಆತನಿಗೆ ಕೇಳದೆ ಬಂದು ಸಹಾಯ ಮಾಡಿ. Even he said from far, no, I will not come, you have to do by yourself. ಅವರು ಕೂಡ ದೂರಿಂದ ಇಲ್ಲ ನಾನು ಬರಲ್ಲ, ನೀನೇ ಮಾಡ್ಕೋ ಅಂತ ಹೇಳಿದ್ರು. I am there, standing there, in front of me the sister is standing. And everybody is watching what is going to happen. ನಾನಲ್ಲಿ ನಿಂತ್ಕೊಂಡಿದ್ದೆ, ನನ್ ಮುಂದೆ ಆ ಸಹೋದರಿ ನಿಂತ್ಕೊಂಡಿದ್ಲು, ಎಲ್ಲರೂ ಸುತ್ತಮುತ್ತಲಿರುವಂತ ಜನರು ನೋಡ್ತಾ ಇದ್ದಾರೆ ಏನಾಗ್ತಿದೆ ಅಂತ. I don't know what to do. ನನ್ಗ ಅವತ್ತು ಏನ್ ಮಾಡ್ಬೇಕು ಅಂತ ಗೊತ್ತಿರ್ಲಿಲ್ಲ. Thank God, Holy Spirit reminded me of scripture. ದೇವರಿಗೆ ಸ್ತೋತ್ರ, ಪವಿತ್ರಾತ್ಮನು ನನಗೆ ಈ ವಾಕ್ಯವನ್ನು ನೆನಪು ಮಾಡಿಸಿದ. Bible says Jesus cast out spirit by His word. ಬೈಬಲ್ ಹೇಳ್ತದೆ, ಯೇಸು ಸ್ವಾಮಿ ತನ್ನ ಮಾತಿನಿಂದಲೇ ದೆವ್ವಗಳನ್ನು, ದುರಾತ್ಮಗಳನ್ನು ಓಡಿಸಿದನು. In Matthew 8th chapter it is written. ಮತ್ತಾಯ 8ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. So I stood in front of her and told Philippians 2nd chapter verse 9 and 10 3 times. ನಾನು ಆಕೆಯ ಮುಂದೆ ನಿಂತ್ಕೊಂಡು ಫಿಲಿಪಿ 2ನೇ ಅಧ್ಯಾಯ 9, 10 ಈ ವಾಕ್ಯವನ್ನು 3 ಸಲ ಹೇಳಿದೆ. At the name of Jesus, every knee shall bow, every tongue shall confess that Jesus Christ is the Lord. Things are heaven on the earth and under the earth. I just kept on telling it. ಯೇಸುವಿನ ಹೆಸರಿಗೆ ಪ್ರತಿಯೊಂದು ಮೊಣಕಾಲು ಊರ್ತಿದೆ, ಪ್ರತಿಯೊಂದು ನಾಲಿಗೆ ಅರಿಕೆ ಮಾಡ್ತಿದೆ, ಯೇಸುವೇ ಕರ್ತನೆಂದು, ಪರಲೋಕದಲ್ಲಿರುವುದು, ಭೂಮಿಯಲ್ಲಿರುವುದು, ಭೂಮಿಯ ಕೆಳಗಿರುವುದು ಅಂತ ನಾನು ಹೇಳ್ತಾನೆ ಇದ್ದೆ. When I kept on telling, deliverance took place. ಹೇಳ್ತಾನೆ ಇರ್ಬೇಕಾದ್ರೆ ಆ ಸಹೋದರಿಗೆ ಬಿಡುಗಡೆ ಆಯ್ತು. Hallelujah. Hallelujah. I understood something. ನನ್ಗೆ ಅವತ್ತು ಒಂದು ಮಾತಾಡ್ತಾ ಇದ್ದೆ. When I take the name of Jesus, His presence comes. His power comes. ಯಾವಾಗ ನಾನು ಯೇಸುವಿನ ಹೆಸರನ್ನು ತಗೊಂಡು ಪ್ರಾರ್ಥಿಸ್ತೇನೋ, ಆತನ ಪ್ರಸನ್ನತೆ, ಆತನ ಶಕ್ತಿಯು ಆ ಸ್ಥಳದಲ್ಲಿ ಬರ್ತಿದೆ. When Jesus says, in my name means it talks about His nature, power and glory. The name of Jesus reflects God's nature, God's power and God's glory. ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ಹೆಸರಿನಲ್ಲಿ, ನನ್ನ ಹೆಸರು, ಆ ಯೇಸುವಿನ ಹೆಸರು ಯೇಸುವಿನ ಶಕ್ತಿ, ಯೇಸುವಿನ ಬಲವನ್ನು, ಯೇಸುವಿನ ಸ್ವಭಾವವನ್ನು ಮತ್ತು ಯೇಸುವಿನ ಮಹಿಮೆಯನ್ನು ತೋರ್ಪಡಿಸುತ್ತದೆ. The early church got this. ಆದಿ ಸಭೆಯಲ್ಲಿರುವವರಿಗೆ ಇದು ಅರ್ಥ ಆಯ್ತು. You can't see anywhere in the early church they sat and cried and wept and prayed, repented, not like. They never prayed for a revival like that. ಆದಿ ಸಭೆಯಲ್ಲಿರುವಂತ ಜನರು ಅವ್ರು ಎಂದಿಗೂ ಕೂತ್ಕೊಂಡು ಪ್ರಾರ್ಥನೆ ಮಾಡುವಾಗ ಗೋಳಾಡಿ ಅತ್ತು ಪ್ರಾರ್ಥನೆ ಮಾಡ್ತಾ ಇರ್ಲಿಲ್ಲ, ಉಜ್ಜೀವನಕ್ಕಾಗಿ ಪ್ರಾರ್ಥಿಸಲಿಲ್ಲ. They prayed for the boldness to preach God's word. ಆದ್ರೆ ಆ ದೇವರ ವಾಕ್ಯವನ್ನು ಸಾರುವುದಕ್ಕಾಗಿ, ಧೈರ್ಯಕ್ಕಾಗಿ ಪ್ರಾರ್ಥನೆ They ಮಾಡ್ತಾ prayed in tongues, they worshipped God, they fasted. ಅವ್ರ ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸಿದ್ರು, ಆರಾಧನೆ ಮಾಡಿದ್ರು, ಉಪವಾಸ ಮಾಡಿದ್ರು. Renard Bonke, he ministered to us in School of Evangelism.
ಸ್ಕೂಲ್ ಆಫ್ ಎವಾಂಜಲಿಸಮ್ ಎನ್ನುವಂತ ಒಂದು ಕೂಟಕ್ಕೆ ನಾನು ಹೋದಾಗ ಅಲ್ಲಿ ರೇನ್ಹಾರ್ಡ್ ಬಾಂಕೆ ಅವರು ನಮಗೆ ವಾಕ್ಯವನ್ನು ಕಲಿಸಿಕೊಟ್ರು. So somebody asked a doubt. What about praying for revival? ಒಬ್ರು ಅಲ್ಲಿ ಸಂಶಯವನ್ನು ಕೇಳಿದ್ರು. ಅವ್ರಿಗೆ ಏನಂದ್ರೆ ಪ್ರಶ್ನೆ ಕೇಳಿದಾಗ ಅವ್ರು ಏನ್ ಪ್ರಶ್ನೆ ಕೇಳಿದ್ರು ಅಂದ್ರೆ, ಉಜ್ಜೀವನಕ್ಕಾಗಿ ಪ್ರಾರ್ಥನೆ ಮಾಡುವ ಬಗ್ಗೆ ಏನ್ ಹೇಳ್ತೀರಾ? Is it right or wrong? ಅದು ಸರಿಯಾ ತಪ್ಪಾ? He says, I can't say it is right or wrong. ಅವ್ರು ಹೇಳ್ತಾರೆ ಅದು ಸರಿಯಾ ತಪ್ಪಾ ಅಂತ ನಾನು ಹೇಳಕ್ ಆಗಲ್ಲ. But I have not read in the Bible that you have to pray for revival. ಆದ್ರೆ ಬೈಬಲ್ ಅಲ್ಲಿ ಎಂದಿಗೂ ಉಜ್ಜೀವನಕ್ಕಾಗಿ ಪ್ರಾರ್ಥಿಸಬೇಕು ಅಂತ ನಾವು ಓದ್ಲೇ ಇಲ್ಲ. We pray in tongues. ನಾವು ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸ್ತೇವೆ. Go and preach the name of Jesus. ಆತನು ಹೇಳ್ತಾನೆ, ಹೋಗಿರಿ ಯೇಸುವಿನ ಹೆಸರನ್ನು ಸಾರಿರಿ. Today the healing for our nation will come by the name of Jesus. ಇವತ್ತು ನಮ್ಮ ದೇಶಕ್ಕೆ ಸ್ವಸ್ಥತೆಯು ಬರ್ತದೆ ಯೇಸು ಕ್ರಿಸ್ತನ ಹೆಸರಿನಿಂದಲೇ. When you pray in the name of Jesus, His ability, His power will be released. ನೀವು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿದಾಗ ಆತನ ಸಾಮರ್ಥ್ಯವು ಆತನ ಶಕ್ತಿಯು ಬಿಡುಗಡೆ ಆಗ್ತದೆ. Peter and John know it. ಪೇತ್ರನಿಗೆ ಯೋಹಾನನಿಗೆ ಇದು ಗೊತ್ತಿತ್ತು. They understood clearly what Jesus taught. ಯೇಸು ಸ್ವಾಮಿ ಏನ್ ಕಲಿಸಿ ಕೊಟ್ಟನು ಅಂತ ಸ್ಪಷ್ಟವಾಗಿ ತಿಳ್ಕೊಂಡು They know the Lord's Prayer. ಅವರಿಗೆ ಪರಲೋಕದ ಪ್ರಾರ್ಥನೆ It ಗೊತ್ತಿತ್ತು. was useful before the death, burial and resurrection of Jesus. ಯೇಸುವಿನ ಮರಣ, ಉಣ್ಣುವಿಕೆ, ಪುನರುತ್ಥಾನದ ಮೊದಲು ಅದು ಬಹಳ ಉಪಯೋಗಿಯಾಗಿತ್ತು. Afterwards, they know how to pray in the name of Jesus. ಆಮೇಲೆ ಯೇಸುವಿನ ಮರಣ, ಉಣ್ಣುವಿಕೆ, ಪುನರುತ್ಥಾನ ಆದ್ಮೇಲೆ ಹೇಗೆ ಯೇಸು ಹೆಸರಲ್ಲಿ ಪ್ರಾರ್ಥಿಸಬೇಕು ಅಂತ ಕೂಡ ತಿಳಿದಿದ್ರು. That's why in Acts 3rd chapter, when the born cripple was lying in the beautiful gate, let's read the Bible. Acts 3:6, how they prayed. ನಾವು ನೋಡ್ಕೊಳ್ಳೋಣ. ಅಪೊಸ್ತಲರ ಕೃತ್ಯ 3ನೇ ಅಧ್ಯಾಯದಲ್ಲಿ ಯಾವಾಗ ಆ ಹುಟ್ಟ ಕುಂಟನು ಅಲ್ಲಿ ಆ ಒಂದು ಸುಂದರದ ದ್ವಾರದ ಮುಂದೆ ಅಲ್ಲಿ ಕುಂತಿದ್ನೋ ಅಲ್ಲಿ ಹೇಗೆ ಅವ್ರು ಪ್ರಾರ್ಥಿಸಿದ್ರು. He was begging, he was asking money from them. ಆತನು ಅವರಿಗೆ ಅಲ್ಲಿ ಭಿಕ್ಷೆ ಬೇಡ್ತಾ ಇದ್ದ, ಅವರಿಂದ ಹಣಕ್ಕಾಗಿ ಕೇಳ್ತಾ ಇದ್ದ. Verse 6, Acts 3:6. ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ 6ನೇ ವಾಕ್ಯ. And Peter said, silver and gold have I none, but such as I have give I thee. In the name of Jesus Christ of Nazareth, rise up and walk. ಆಗ ಪೇತ್ರನು, ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ, ನನ್ನಲ್ಲಿರುವುದನ್ನು ನಿನಗೆ ಕೊಡುತ್ತೇನೆ, ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲೇ ಎದ್ದು ನಡೆದಾಡು ಎಂದು ಹೇಳಿ ಅವನನ್ನು ಬಲಗೈ ಹಿಡಿದು ಎತ್ತಿದನು. Hallelujah. When they lifted him up, power came to the ankle. ಯಾವಾಗ ಆತನಿಗೆ ಎತ್ತಿದ್ರೋ ಆತನ ಕಾಲುಗಳಲ್ಲಿ ಬಲವು ಬಂತು. How God's power was released here? ಈ ಸ್ಥಳದಲ್ಲಿ ಹೇಗೆ ದೇವರ ಶಕ್ತಿಯು ಬಿಡುಗಡೆ ಆಯಿತು. Peter and John were not praying inside alone. ಪೇತ್ರ ಮತ್ತು ಯೋಹಾನನು ಅವರು ಒಳಗಡೆ ಒಬ್ಬಂಟಿಕರಾಗಿ ಪ್ರಾರ್ಥನೆ ಮಾಡ್ತಾ ಇರಲಿಲ್ಲ. They came out and prayed in the name of Jesus. ಅವರು ಹೊರಗಡೆ ಬಂದು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿದ್ರು. Every time when we pray in the name of Jesus, His presence will come. ಪ್ರತಿ ಸಲ ನಾವು ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸಿದಾಗ ಆತನ ಪ್ರಸನ್ನತೆಯು ಬರ್ತದೆ. Acts 5th chapter verse 8. ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯ 8ನೇ ವಾಕ್ಯ ನೋಡ್ಕೊಳ್ಳೋಣ. Acts 5th chapter verse 28. ಕ್ಷಮಿಸಿ, ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯ 28ನೇ ವಾಕ್ಯ. Saying, did not we strictly command you that you should not teach in this name? Behold, you have filled Jerusalem with your doctrine, and into to bring this man's blood upon us. ನೀವು ಈ ಹೆಸರನ್ನು ಎತ್ತಿ ಉಪದೇಶ ಮಾಡಬಾರದೆಂದು ನಾವು ನಿಮಗೆ ಖಂಡಿತವಾಗಿ ಅಪ್ಪಣೆ ಕೊಟ್ಟೆವಲ್ಲ. ಆದರೂ ನೀವು ಯೆರೂಸಲೇಮನ್ನು ನಿಮ್ಮ ಉಪದೇಶದಿಂದ ತುಂಬಿಸಿದ್ದೀರಿ ಮತ್ತು ಆ ಮನುಷ್ಯನನ್ನು ಕೊಲ್ಲಿಸಿದ್ದಕ್ಕೆ ನಮ್ಮನ್ನು ಹೊಣೆ ಮಾಡಬೇಕೆಂದಿದ್ದೀರಿ ಎಂದು ಹೇಳಿದನು. They have filled Jerusalem with their doctrine. ಅವರು ಯೆರೂಸಲೇಮನ್ನು ಉಪದೇಶದಿಂದ ತುಂಬಿಸಿದರು. What is the doctrine they filled Jerusalem? ಎಂತಹ ಉಪದೇಶದಿಂದ ಯೆರೂಸಲೇಮನ್ನು ತುಂಬಿಸಿದ್ರು? And they are telling, we told you, don't teach about this name.
don't take this name. ಅವ್ರು ಹೇಳ್ತಾರೆ, ನಾವು ನಿಮಗೆ ಹೇಳಿದ್ವಿ ಈ ಹೆಸರಿನಲ್ಲಿ ಸಾರಬಾರದು, ಈ ಹೆಸರನ್ನು ಎತ್ತಿ ಪ್ರಾರ್ಥಿಸಬಾರದು. Strictly we told you, don't teach in the name of Jesus. ನಾವು ನಿಮಗೆ ಖಂಡಿತವಾಗಿ ಅಪ್ಪಣೆ ಕೊಟ್ಟಿದ್ದೇವಲ್ಲ, ಯೇಸುವಿನ ಹೆಸರಿನಲ್ಲಿ ಸಾರಬಾರದು. Hallelujah. 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 They are afraid because the name of Jesus is bringing revival. ಅವ್ರು ಬಹಳ ಭಯ ಪಡ್ತಾ ಇದ್ರು, ಯಾಕೆಂದ್ರೆ ಯೇಸುವಿನ ಹೆಸರು ಮಾತ್ರ ಉಜ್ಜೀವನ ತರ್ತಾ ಇತ್ತು. Even today, ಇವತ್ತಿಗೂ ಕೂಡ any prayer you make in the name of Jesus, His presence will come. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನೀವು ಯಾವುದೇ ಪ್ರಾರ್ಥನೆಯನ್ನು ಮಾಡಿದ್ರೆ ಆತನ ಪ್ರಸನ್ನತೆಯು ಬರ್ತದೆ. Some are saying whether we should pray or not for Corona. ಕೆಲವು ಜನರು ಕೇಳ್ತಾರೆ, ನಾವು ಕೊರೋನಾಗಾಗಿ ಪ್ರಾರ್ಥನೆ ಮಾಡ್ಬೇಕಾ ಮಾಡಬಾರ್ದ? How we should pray? ನಾವು ಹೇಗೆ ಪ್ರಾರ್ಥಿಸಬೇಕು? Pray in the name of Jesus. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ರಿ. Hallelujah. Hallelujah. Pray for the patients in the name of Jesus. They will not die. They will recover. ಎಲ್ಲ ಪೇಷಂಟ್ ಗಳಿಗಾಗಿಯೂ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸ್ರಿ, ಅವ್ರು ಸಾಯುವುದಿಲ್ಲ, ಅವ್ರು ಚೆನ್ನಾಗಿ ಆಗ್ತಾರೆ. Pray for the people who are filled with the fear. They will not get it in the name of Jesus. ಯಾವ ಜನರು ಭಯದಿಂದ ತುಂಬಲ್ಪಟ್ಟಿದ್ದಾರೋ ಅವ್ರಿಗಾಗಿ ಪ್ರಾರ್ಥನೆ ಮಾಡ್ರಿ, ಯೇಸುವಿನ ಹೆಸರಿನಲ್ಲಿ ಅವ್ರಿಗೆ ಈ ಕೊರೋನಾ ಬರದ ಹಾಗೆ. Church spend lot of time in prayer. Prayer, 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 prayer. ಸಭೆಯು ಪ್ರಾರ್ಥನೆಯಲ್ಲಿ ಬಹಳ ಸಮಯ ಕಳೀತಾ ಇದ್ದಾರೆ. ಪ್ರಾರ್ಥನೆ ಪ್ರಾರ್ಥನೆ ಪ್ರಾರ್ಥನೆ. And we thought still we have our prayer is not enough. ಮತ್ತು ನಮ್ಗೆ ಅನಿಸ್ತದೆ ಏನಂದ್ರೆ ಇನ್ನೂ ಕೂಡ ನಮ್ಮ ಪ್ರಾರ್ಥನೆ ಸಾಕಾಗಲ್ಲ. We have not prayed enough. We have not repented enough. ನಾವು ಅಷ್ಟೊಂದು ಪ್ರಾರ್ಥಿಸ್ಲಿಲ್ಲ, ಸಾಲುವಂತೆ ನಾವು ಪಶ್ಚಾತ್ತಾಪ ಪಡಲಿಲ್ಲ. No. The sin is not a problem now. Sin, Jesus paid the price. ಇಲ್ಲ, ಪಾಪ ಇವಾಗ ಸಮಸ್ಯೆ ಅಲ್ಲ, ಪಾಪಕ್ಕಾಗಿ ಯೇಸು ಸ್ವಾಮಿ ಬೆಲೆಯನ್ನು ಕಟ್ಟಿದ್ದಾನೆ. I believe in repentance. ನಾನು ಪಶ್ಚಾತ್ತಾಪದಲ್ಲಿ ನಂಬ್ತೇನೆ. Today the revival will come. Today the healing, God will heal this land only when you take the name of Jesus. ಇವತ್ತು ಉಜ್ಜೀವನ ಬರ್ತದೆ, ಇವತ್ತು ದೇವರು ನಮ್ಮನ್ನೆಲ್ಲವನ್ನು ಗುಣಪಡಿಸ್ತಾನೆ ಯಾವಾಗ ನೀವು ಯೇಸುವಿನ ಹೆಸರನ್ನು ಎತ್ತಿ ಪ್ರಾರ್ಥಿಸ್ತೀರೋ. Name of Jesus is like a power of attorney. They say it. One man of God has written like this. ಒಬ್ಬ ದೇವರ ಸೇವಕನು ಯೇಸು ಕ್ರಿಸ್ತನ ಹೆಸರಿಗೆ ಹಕ್ಕಿನ ಒಂದು ಅಧಿಕಾರ ಇರುವಂತೆ ಹೇಳ್ತಾರೆ. Hallelujah. For example, I have a house in Chennai. It was in my name. ನನ್ಗೆ ಚೆನ್ನೈಯಲ್ಲಿ ಒಂದು ಮನೆ ಇದೆ, ನನ್ನ ಹೆಸರಿನಲ್ಲಿ ಇತ್ತು. They want to take a loan and build a house. Again, one more floor. ಅವರು ಆ ಮನೆಯ ಮೇಲೆ ಒಂದು ಸಾಲವನ್ನು ತಗೊಂಡು ಇನ್ನೊಂದು ಫ್ಲೋರ್ ಕಟ್ಟಬೇಕು ಅಂತ ಬಯಸ್ತಾ ಇದ್ರು. For that, every time they need my signature. ಅದಕ್ಕಾಗಿ ಪ್ರತಿ ಸಲ ನನ್ನ ಸಿಗ್ನೇಚರ್, ನನ್ನ ಸಹಿ ಬೇಕಾಗ್ತಾ ಇತ್ತು. I have given a power of attorney to my mother. ಆವಾಗ ನನ್ನ ಹಕ್ಕನ್ನು ನನ್ನ ತಾಯಿಗೆ ನಾನು ಕೊಟ್ಟೆ. Whenever they give a letter, it is as good. Because I have given a power of attorney, it is as good I am present in Chennai. ನನ್ನ ಹಕ್ಕನ್ನು ನನ್ನ ತಾಯಿಗೆ ನಾನು ಕೊಟ್ಟಿರುವ ಕಾರಣ ಯಾವಾಗ ಅವಳು ನನ್ನ ಪರವಾಗಿ ಮಾಡ್ತಾ ಇದ್ಲು, ನಾನೇ ಅಲ್ಲಿ ಇದ್ದ ಹಾಗೆ ಇರ್ತಾ ಇದ್ದೆ. That is power of attorney. ಅದೇ ಒಂದು ಹಕ್ಕು ಕೊಡುವಂತದ್ದಾಗಿದೆ. So every time when you pray in the name of Jesus, means Jesus is present in the place. His power is available in that place. His glory is there in that place. ಯಾವಾಗ ಯೇಸುವಿನ ಹೆಸರಿನಲ್ಲಿ ನೀವು ಪ್ರಾರ್ಥನೆ ಮಾಡ್ತೀರೋ ಅವಾಗ ಅಲ್ಲಿ ಯೇಸು ತಾನೇ ಅಲ್ಲಿ ಇದ್ದಾನೆ ಅಂತ ಇರುವ ಹಾಗೆ, ಯೇಸುವಿನ ಸಾಮರ್ಥ್ಯ ಅಲ್ಲಿ ಇದೆ ಅಂತ ಇರುವ ಹಾಗೆ. Hallelujah. Hallelujah. Now turn your Bible to Matthew 6th chapter. ಇವಾಗ ಮತ್ತಾಯ 6ನೇ ಅಧ್ಯಾಯಕ್ಕೆ ನಿಮ್ಮ ಬೈಬಲ್ ಅನ್ನು ತಿರುಗಿಸ್ರಿ. Verse 10. 10ನೇ ವಾಕ್ಯ. Again I am getting into Lord's Prayer. ಇನ್ನೊಂದ್ಸಲ ನಾನು ಪರಲೋಕದ ಪ್ರಾರ್ಥನೆ ಬಗ್ಗೆ ಕಲಿಸ್ಕೊಡ್ತೇನೆ. ಮತ್ತಾಯ 6ನೇ ಅಧ್ಯಾಯ Verse 10. 10ನೇ ವಾಕ್ಯ. Thy kingdom come, thy will be done in earth as it is in heaven. 10ನೇ ವಾಕ್ಯ. ಪರಲೋಕದಲ್ಲಿ ಇರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. Hallelujah. Hallelujah. Now listen to me. ಈ ಕಡೆ ಕೇಳ್ರಿ, Listen very carefully. ಬಹಳ ಚೆನ್ನಾಗಿ ಕೇಳ್ರಿ. Praise you, Jesus.
Jesus is telling, let thy kingdom come, let thy will be done. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. Means, what is his will in the heaven, same thing can be done in the earth. ಇದರ ಅರ್ಥ ಏನಂದ್ರೆ, ಪರಲೋಕದಲ್ಲಿ ಆತನ ಚಿತ್ತ ಏನಾಗಿದೆಯೋ ಅದು ಭೂಲೋಕದಲ್ಲಿಯೂ ಕೂಡ ನೆರವೇರಬಹುದು. What is his will in the heaven? ಪರಲೋಕದಲ್ಲಿ ದೇವರ ಚಿತ್ತ ಏನಾಗಿದೆ? Health is his will. ಆರೋಗ್ಯವು ದೇವರ ಚಿತ್ತವಾಗಿದೆ. Wealth is his will. ಅಭಿವೃದ್ಧಿಯು ಐಶ್ವರ್ಯವು ದೇವರ ಚಿತ್ತವಾಗಿದೆ. Love, joy, peace, holiness is his will. ಪ್ರೀತಿ, ಸಂತೋಷ, ಸಮಾಧಾನ, ಪರಿಶುದ್ಧತೆಯು ಆತನ ಚಿತ್ತವಾಗಿದೆ. Same thing should happen in my life and your life today. ಅದೇ ನಮ್ಮ ಜೀವನದಲ್ಲಿ, ನಿಮ್ಮ ಜೀವನದಲ್ಲಿ ಇವತ್ತು ನಡೆಯಬೇಕು. Hallelujah. Hallelujah. No coronavirus in the heaven. ಪರಲೋಕದಲ್ಲಿ ಯಾವುದೇ ಕೊರೋನಾ ಸೋಂಕು ಇಲ್ಲ. It is not allowed in my life. It is not allowed in your life. It cannot be done. ಅದಕ್ಕಾಗಿಯೇ ನಮ್ಮ ಜೀವನದಲ್ಲಿ, ನಿಮ್ಮ ಜೀವನದಲ್ಲಿ ಅದಕ್ಕೆ ಅನುಮತಿ ಇಲ್ಲ. But this can be done through prayer. ಆದ್ರೆ ನಾವು ಪ್ರಾರ್ಥನೆ ಮೂಲಕ ಅದನ್ನು ತೆಗೆಯಬಹುದು. You can implement God's will through prayer. God's power through prayer. ದೇವರ ಚಿತ್ತವನ್ನು ಪ್ರಾರ್ಥನೆಯ ಮೂಲಕ ನಾವು ಅಲ್ಲಿ ಬಿಡುಗಡೆ ಮಾಡಬಹುದು. One more scripture I'll read and close it. ಇನ್ನೊಂದು ವಾಕ್ಯ ಓದಿ ನಾನು ಮುಗಿಸ್ತೇನೆ. Matthew 18th chapter verse 18. ಮತ್ತಾಯ 18ನೇ ಅಧ್ಯಾಯ Verse 18. 18ನೇ ವಾಕ್ಯ. ಮತ್ತಾಯ 18ನೇ ಅಧ್ಯಾಯ. Verily I say unto you, whatsoever you shall bind on earth shall be bound in heaven, whatsoever you shall loose on earth shall be loosed in heaven. ಭೂಲೋಕದಲ್ಲಿ ನೀನು ಏನನ್ನು ಕಟ್ಟುತ್ತೀರೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದು, ಮತ್ತು ಭೂಲೋಕದಲ್ಲಿ ನೀನು ಏನನ್ನು ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿಯೂ ಬಿಚ್ಚಿರುವುದು. Now listen to me, all of you look here. ಈ ಕಡೆ ಕೇಳ್ರಿ. Whatever you bind on earth is bound in heaven. Whatever you loose in earth is loosed in heaven. ಏನೆಲ್ಲ ನೀವು ಪರಲೋಕದಲ್ಲಿ ಕಟ್ತೀರೋ ಅದು ಭೂಲೋಕದಲ್ಲಿ ಕಟ್ಟಲ್ಪಡುವುದು, ಏನೆಲ್ಲ ನೀವು ಪರಲೋಕದಲ್ಲಿ ಬಿಚ್ತೀರೋ ಅದು ಭೂಲೋಕದಲ್ಲಿಯೂ ಬಿಚ್ಚಲ್ಪಡುವುದು. Some people is very busy going to bind, you can't bind the heaven where the God is there. ಎಷ್ಟೊಂದು ಜನರು ಪರಲೋಕದಲ್ಲಿ ಹೋಗಿ ಅಲ್ಲಿ ಕಟ್ಟಬೇಕು, ಬಂಧಿಸಬೇಕು ಅಂತ ಬಯಸ್ತಾರೆ. ದೇವರಿರುವಲ್ಲಿ ನಾವು ಬಂಧಿಸಕ್ಕಾಗಲ್ಲ. The meaning of the scripture is, ಈ ವಾಕ್ಯದ ಅರ್ಥ ಏನಂದ್ರೆ, if you read Amplified version, American Standard Version, all this put together, if you read it, it is like this: whatever is permitted in the heaven is permitted in the earth. Whatever is not allowed is not allowed in the earth. ನಾವು ಬೇರೆ ಬೇರೆ ತರ್ಜುಮೆಗಳನ್ನು ಓದಿದಾಗ ಈ ವಾಕ್ಯದ ಒಂದು ಅರ್ಥ ಹೀಗೆ ಹೇಳ್ತದೆ ಏನಂದ್ರೆ, ಯಾವ ವಿಷಯಗಳಿಗೆ ಪರಲೋಕದಲ್ಲಿ ಅನುಮತಿ ಇದೆಯೋ ಅವುಗಳಿಗೆ ಮಾತ್ರ ಈ ಭೂಲೋಕದಲ್ಲಿ ಅನುಮತಿ ಕೊಡಬೇಕು. Hallelujah. Born cripple was facing Peter. ಹುಟ್ಟ ಕುಂಟನು ಪೇತ್ರನ ಮುಂದೆ ನಿಂತಿದ್ದ. What is allowed in the heaven? Health and healing. ಪರಲೋಕದಲ್ಲಿ ಯಾವ ವಿಷಯಕ್ಕೆ ಅನುಮತಿ ಇದೆ? ಸ್ವಸ್ಥತೆ ಮತ್ತು ಆರೋಗ್ಯ. Released healing in the name of Jesus. ಆವಾಗ ಅವರು ಯೇಸುವಿನ ಹೆಸರಿನಲ್ಲಿ ಸ್ವಸ್ಥತೆಯನ್ನು ಬಿಡುಗಡೆ ಮಾಡಿದರು. Hallelujah. In the earth, His will is done. ಭೂಲೋಕದಲ್ಲಿ ಆತನ ಚಿತ್ತ ನೆರವೇರಿತು. Amen. Amen. Are you with me? ನನ್ನ ಜೊತೆಲಿದ್ದೀರಾ? When they saw blind people, they prayed in the name of Jesus. ಯಾವಾಗ ಕುರುಡರನ್ನು ನೋಡಿದ್ರು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿದ್ರು. That's why Jesus says, in my name you will cast out devil. ಅದಕ್ಕಾಗಿ ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ಹೆಸರಿನಲ್ಲಿ ನೀವು ದೆವ್ವಗಳನ್ನು ಓಡಿಸುವಿರಿ. If there somebody gets a fever in the house, pray in the name of Jesus. Release healing in the name of Jesus. Tell the fever to get out in the name of Jesus. His will be done. ಮನೆಯಲ್ಲಿ ಯಾರಿಗಾದ್ರೂ ಜ್ವರ ಬಂದ್ರೆ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿ ಸ್ವಸ್ಥತೆಯನ್ನು ಬಿಡುಗಡೆ ಮಾಡ್ರಿ. And every time you take the name of Jesus, His power is released. His ability is released. ಮತ್ತು ಪ್ರತಿ ಸಲ ಯಾವಾಗ ನೀವು ಯೇಸುವಿನ ಹೆಸರನ್ನು ತಗೊಂಡು ಪ್ರಾರ್ಥಿಸ್ತೀರೋ ಆತನ ಬಲವು, ಆತನ ಸಾಮರ್ಥ್ಯವು ಬಿಡುಗಡೆ ಆಗ್ತದೆ. All your prayers will be answered. ನಿಮ್ಮ ಎಲ್ಲಾ ಪ್ರಾರ್ಥನೆಗಳಿಗೆ ಉತ್ತರ ಹೊಂದ್ಕೊಳ್ತೀರಿ. Two things will happen. ಎರಡು ವಿಷಯಗಳು ನಡೀತವೆ. Father will be glorified.
ಪ್ರಾರ್ಥನೆಗಳಿಗೆ ಉತ್ತರ ಹೊಂದಿದ್ದಾಗ ಮೊದಲನೇದಾಗಿ ತಂದೆಯಾದ ದೇವರಿಗೆ ಮಹಿಮೆ ಆಗ್ತದೆ. Your joy will be full. ನಿಮ್ಮ ಆನಂದವು ಪರಿಪೂರ್ಣಗೊಳ್ತದೆ. Amen. Amen. Shall we pray? ಪ್ರಾರ್ಥನೆ ಮಾಡಿಕೊಳ್ಳೋಣ. Abba Father, in Jesus' name we pray. ಅಪ್ಪ ತಂದೆ ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸುತ್ತೇವೆ. Pray for every individual who are listening here. Open their eyes of understanding. ಪ್ರತಿಯೊಬ್ಬ ವ್ಯಕ್ತಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಅವರ ತಿಳುವಳಿಕೆಯ ಕಣ್ಣುಗಳನ್ನು ತೆರೆ. Let them pray in the name of Jesus. ಅವರು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುವಂತೆ. Whenever they pray, Father, I pray now the grace of God will so much. Your power and your ability will be released in that place in Jesus' name. ಅವರು ಯಾವಾಗ ಪ್ರಾರ್ಥಿಸ್ತಾರೋ, ಎಲ್ಲಿ ಪ್ರಾರ್ಥಿಸ್ತಾರೋ, ತಂದೆ ನಾನು ಪ್ರಾರ್ಥಿಸ್ತೇನೆ ನಿನ್ನ ಸಾಮರ್ಥ್ಯವು ನಿನ್ನ ಶಕ್ತಿಯು ಆ ಸ್ಥಳದಲ್ಲಿ ಬಿಡುಗಡೆ ಆಗಲಿ. Your name will be glorified. ನಿನ್ನ ನಾಮಕ್ಕೆ ಮಾತ್ರ ಮಹಿಮೆ In ಆಗುವಂತೆ Jesus' name we pray. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸ್ತೇವೆ. Amen. ಆಮೆನ್. Amen. Let your eyes be closed. ನಿಮ್ಮ ಕಣ್ಗಳು ಹಾಗೆ We'll pray ಮುಚ್ಚಲ್ಪಡಲಿ. for all our church services. ನಮ್ಮ ಎಲ್ಲಾ ಸಭೆಯ ಆರಾಧನೆಗಳಿಗಾಗಿ We'll pray, ಪ್ರಾರ್ಥಿಸೋಣ. God willingly, we will meet next week in the church building. ನಾವು ಪ್ರಾರ್ಥಿಸೋಣ ದೇವ ಚಿತ್ತಾನುಸಾರವಾಗಿ ಮುಂದಿನ ವಾರ ನಾವು ಸಭೆಯಲ್ಲಿ ಸೇರಿ ಬರುವಂತೆ. Holy Spirit, intercede on all our churches, including Karbur Church, we pray. Rebala shara malaka rondo loba zakara kala kara kazaka rebala karondo loko zoko roba baba 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 baba. Abba Father, in Jesus' name, we all agree and pray for all our church services. We thank you. You are our co-worker. Yes, Father. Jesus is the vine, we are the branches. What flows in Jesus flows in us. Amen. We'll serve you by your grace and mercy, O God. Yes, Father. We are seated in the heavenly places in Christ Jesus. You have put the devil under our feet. Amen. Lord, we pray, work in the hearts and minds of the people. Soon we will gather in the church building Amen. to worship you in spirit and truth and release the multitude to listen to the God's word. Amen. Amen. Every brother, every sister, wherever they are, your presence will touch them. We pray in the name of Jesus. Let your presence come upon them. Amen. Quicken them to listen to the God's word, understand God's word, walk in God's word of Yes, Father. Father. Your presence, your power, your glory will be manifested in every family. In Jesus' name. Amen. We thank you. Even Kadbur Church, we pray. You will help Roger to conduct service and bring glory to your name. Amen. We thank you. Even Sunday school, Lord, as they are conducting through Zoom and all this, Lord, let your power be there. Open their eyes of understanding. Yes, Father. Every Sunday school child will be discipled in the name of In Jesus. Jesus' name. Pray for the anointing. Thank you for the anointing resting upon the teachers. Commit everything in the hand. Thanks be to God who gives us victory through our Lord Jesus Christ. Thanks be to God who always causes us to triumph in Christ Jesus, to spread the knowledge of His fragrance to us. We can do all things through Christ who empowers us. In all these things, we are more than a conqueror through Christ who loved us. Thank you for your promise. You will build this church. Gates of hell cannot prevail against the army of God. Amen. In Jesus' name we pray. Amen. Amen. Amen.